ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, co-powered by Gold Winner, special partner GRB Masala, Sadhguru Ayurveda Gram Floor Soap, Hudson Curd, associate sponsors Koda Slavia, digital streaming partner Z5. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅನ್ನೋ ಸಿದ್ಧಾಂತವನ್ನ ನಮ್ಗೆಲ್ಲ ಕಲ್ಸ್ಕೊಟ್ಟಂತ ಗುರುಕುಲ ಶಾಲೆ. ಆ ಶಾಲೆಯ ಮತ್ತಷ್ಟು ನೆನಪುಗಳನ್ನ ಇಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ, ನೋಡಿ, ಶಾಲೆ ಅಂದ ತಕ್ಷಣ ಅಲ್ಲಿನ ನೆನಪುಗಳನ್ನ ಬರೀ ವಿದ್ಯಾರ್ಥಿಗಳು ಮಾತ್ರ ಸೆಲೆಬ್ರೇಟ್ ಮಾಡೋದಿಲ್ಲ, ನಮ್ಗೆ ವಿದ್ಯೆ ಕಲ್ಸ್ಕೊಡುವಂತ ಗುರು ಹಿರಿಯರು ಕೂಡ ಭಾಗಿಯಾಗ್ತಾರೆ. ಸೊ ಈ ನಮ್ಮ ಸ್ಕೂಲ್ ರೌಂಡ್ ಅಲ್ಲಿ ಆನ್ಯುವಲ್ ಡೇ ಮೂವ್ಮೆಂಟ್ ನ ಸೆಲೆಬ್ರೇಟ್ ಮಾಡುವಂತ ಸಮಯ. ಸೊ ಅದಕ್ಕೋಸ್ಕರ ನಮ್ಮ ಇಬ್ರು ಪ್ರಿನ್ಸಿಪಲ್ಗಳು ಹಾಗೆ ನಮ್ಮ ಇಬ್ರು ಇನ್ಸ್ಪೆಕ್ಟರ್ಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಸೊ ಈ ಒಂದು ಆನ್ಯುವಲ್ ಡೇ ಡಾನ್ಸ್ ಸೆಲೆಬ್ರೇಷನ್ಗೆ ನಿಮ್ಮೆಲ್ಲರ ಕಡೆಯಿಂದ ಶಿಳ್ಳೆ ಚಪ್ಪಾಳೆ ಬರಬೇಕು. ಪ್ರೀತೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತೆ, ಉಸಿರಾಗಿ ಪ್ರೀತೆ, ಬದುಕಾಗಿ ಪ್ರೀತೆ, ನನಗಾಗಿ ಪ್ರೀತೆ, ನಿನಗಾಗಿ ಪ್ರೀತೆ. ಓ ಕಿರಣ, ಓ ಕಿರಣ, ನೀ ನನ್ನ ಪ್ರೀತಿ ಕಿರಣ, ಕಿರಣ, ಕಿರಣ. ಗಾಳಿ ಬಂದ್ ಕಡೆ ತೂರ್ಕೊಳ್ಳಲ್ಲೋ. ಹಾಡು ಹೇಳ್ಕೊಳ್ಳಿ, ಡ್ಯಾನ್ಸ್ ಮಾಡ್ಕೊಳ್ಳಿ, ಆನ್ಯುವಲ್ ಡೇ ಅಂತ ಬಿಲ್ಡಪ್ ಕೊಡೋದು, ಎಲ್ರು ಮಾಡಿ ಅನ್ನೋದು, ಸೈಡ್ಗೆ ಹೋಗಿ ಅಂತ ಇಬ್ಬಿಬ್ರು ನಾ ಕಡೆ ಕಳಿಸ್ಬಿಡೋದು, ಇವ್ರು ಸೆಂಟರ್ ಕೂತ್ಕೊಂಡು ನಾವಿಲ್ಲಿ ಗೆಣಸ್ ಕೇಳೋದು. ನಾವೇನು ಅದೇ ಪರಿಣ ಜ್ಯೋತಿ ಅಕ್ಕ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ಓಕೆ,
ಕುರಿ ಇಷ್ಟೆಲ್ಲ ಬೇಜಾರು ಮಾಡ್ಕೊಳ್ತಿದ್ರಲ್ಲ, ಅದ ಫಸ್ಟ್ ಟೈಮ್ ನಾನು ಕುರಿ ಜೊತೆ ಡಾನ್ಸ್ ಮಾಡ್ತೀನಿ ಈಗ. ನಂಗೆ ಗೊತ್ತು ಆಡಿದು, ನಂಗೆ ಗೊತ್ತು, ನನ್ಗೆ ಆಡಿ ಗೊತ್ತಿದ್ದು. ಯಾರು ತೋರಿಸಿ ಅಂದ್ರು? ಯಾರು ತೋರಿಸಿ ಅಂದಿದ್ಯಾರು? ಬೇಡ ಬೇಡ, ನನಗೆ ಗೊತ್ತು, ನನಗೆ ಫುಲ್ ಗೊತ್ತು. ಕುರಿ ಈಗ ಏನಂತಂದ್ರೆ, ಈಗ ಇವರೆಲ್ಲ ನೋಡಿ ಮುಟ್ಟಿ ಡಾನ್ಸ್ ಮಾಡಿದ್ರು, ಹಿಡ್ಕೊಂಡು ಡಾನ್ಸ್ ಮಾಡಿದ್ರು. ನೀವು ಮುಟ್ಟದೆ ಹೇಗ್ ಡಾನ್ಸ್ ಮಾಡ್ಬೇಕು ಅಂತ ನೀವು ಮಾಡಿ ತೋರಿಸ್ಬೇಕು. ಓಕೆ, ಅಂಗೈಗೆ ತುಪ್ಪ ಕೊಟ್ಬಿಟ್ರು ತುಪ್ಪ ತಿನ್ಬೇಡ, ಸುಮ್ಮನೆ ಮೂಸ್ಕೊಂಡು ನಿಂತ್ಕೊ ಅಂದ್ರೆ ಯಾವ ನ್ಯಾಯ ಹಚ್ಬೇಕು? ಟ್ರಯಲ್ ಬೇಕಾದ್ರೆ ನಾನು ಪ್ರೇಮ್ ಅವರು ಮಾಡಿ ತೋರಿಸ್ತೀವಿ, ಎಷ್ಟು ನೀಟಾಗಿ ಮಾಡ್ತೀವಿ ನೋಡಿ. ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೇ ಸರಸರನಿ, ಪ್ರೀತಿಯ ಮುತ್ತಿನ ಹಾರದ ಕಟ್ಟಲು ಧುಮುಕಿ ಮಿರಮಿರನಿ. ಈ ತರ ಯಾವ ಡ್ಯಾನ್ಸ್ ಬರ್ತಾನೆ ಹೋಗಿ, ಈ ತರ ಡ್ಯಾನ್ಸೇ ಬೇಡ ನನಗೆ. ಓಕೆ, ಈಗ ಇದೇ ಸಾಂಗ್ಗೆ ನಮ್ಮ ಶುಭ ಅವರು ಹಾಗೂ ಸುಮಂತ್ ಅವರು ಈ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಾರೆ. ಓಕೆ, ಕ್ಯಾನ್ಸಲ್. ಫೈನಲ್ ಪರ್ಫಾರ್ಮೆನ್ಸ್ ಕುರಿ ಅವ್ರದ್ದಿರುತ್ತೆ. ಓಕೆನಾ? ಪ್ರೇಮಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ಬರಲ್ಲ ಅನ್ಕೊಂಡೆ, ಚೆನ್ನಾಗೇ ಮಾಡಿದ್ರಲ್ಲ ಸರ್. ಮಾಳಿಕಾ ಅಮ್ಮನು ಇದೇ ಸಾಂಗ್ ಡ್ಯಾನ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಈಗ ಪ್ರೇಮಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮನಗೋ ಮಾತು, ನೀನು ಒಳಗಿರಲು ಉಸಿರೇ ಬೇಕಿಲ್ಲ, ನೀರು ಕನ್ನಡದ ಚಂದನದ ಸತ್ತು ಕಸ್ತೂರಿ, ಪ್ರೇಮಲೋಕದ ಪಾರಿಜಾತವೇ, ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು. ಮಾಳಿಕಾ ಮೇಡಮ್ಗೆ ಬರ್ಲಿ ಜೋರಾದ ಚಪ್ಪಾಳೆ. ಇಲ್ಲಿಂದ ಅಲ್ಲೋಗಿ ಮಾಡೋದ್ನ ಇಲ್ಲೇ ನನ್ನ ಜೊತೆನೆ ಮಾಡ್ಬೋದಾಗಿತ್ತಲ್ಲ. ಸರಿ, ಓಕೆ. ಈಗ ಕುರಿಯವ್ರ ಫೈನಲ್ ಪರ್ಫಾರ್ಮೆನ್ಸು. ಕುರಿಯವ್ರ ಆಸೆ ಪಟ್ಟಿರೋ ಹಾಗೆ ನಾನು ಮತ್ತೆ ಕುರಿಯವರು ಡಾನ್ಸ್ ಮಾಡ್ತಾ ಇದ್ದೀವಿ. ನಿಜವಾದ ರೊಮ್ಯಾಂಟಿಕ್ ಸೈಡ್ ನ ನಾವೆಲ್ಲರೂ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದೀವಿ. ಬನ್ನಿ ಕುರಿ.
ರಿಯಾಕ್ಷನ್ ಹೆಂಗಿತ್ತು ಅಂತ ನಾನು ಪ್ರೇಮ್ ಇಬ್ರು ತೋರಿಸ್ತೀವಿ ಆಯ್ತಾ? ಸೇಮ್ ಸಾಂಗ್ ನೀವ್ ಹೆಂಗ್ ಮಾಡಿದ್ವಿ ಅಂತ. ಓ ತಿರುಗಿ ಇನ್ನೊಂದ್ಸಲ. ಹಂಗ್ ಬಂದೇನ್ರಿ ನಾನು. ಏನ್ರಿ ಮತ್ತೆ ಈ ಚಿರತೆ ಬೇಟೆ ಆಡಕ್ ಬರ್ತದಲ್ಲ ಮೊಲನ, ಓಕೆ. ಈಗ ಆನ್ಯುವಲ್ ಡೇ ಸೆಲೆಬ್ರೇಷನ್ ಕೂಡ ನಡೆದೋಯ್ತು. ಇಲ್ಲಿ ಕೇಳ್ಬೇಡ ಹೇಗಿತ್ತು ಆನ್ಯುವಲ್ ಡೇ ಸೆಲೆಬ್ರೇಷನ್ ಮ್ಯಾಮ್? ನನಗೇನು ಇದ್ರಲ್ಲಿ ಆಶ್ಚರ್ಯ ಅನ್ನಿಸ್ತು ಅಂದ್ರೆ, ಸುಮಂತ್ ಶುಭಾ ಜೊತೆ ಡಾನ್ಸ್ ಮಾಡುವಾಗ ನನಗೆ ಡಾನ್ಸ್ ಬರಲ್ಲ ಮೇಡಮ್, ನನಗೆ ಡಾನ್ಸ್ ಬರಲ್ಲ ಮೇಡಮ್ ಅಂತ ಇದ್ರು. ನನ್ ಜೊತೆ ಹೆಂಗ್ ಮಾಡಿದ್ರಿ ನೀವು? ಅಲ್ಲ ಆಕ್ಚುಲಿ ನಾನು ನಿಮ್ ಜೊತೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಅದನ್ನೇ ಅನ್ಕೊಂತಿದ್ದೆ, ನಾನು ಹೆಂಡತಿಯನ್ನು ತಿರುಗಿ ನೋಡ್ಬಿಟ್ರೆ. ಸೊ ಪ್ರೇಮ್ ಅವರೇ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಹೌದೌದು. ಇಷ್ಟೆಲ್ಲ ಸಾಧ್ಯ ಆಗಿದ್ದು ಸನ್ಮಾನ್ಯ ಶ್ರೀ ಪ್ರತಾಪ್ ಅವರಿಂದ. ಈ ಖುಷಿ ಎಂಟರ್ಟೈನ್ಮೆಂಟಿಗೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ ಯು. ಯಾಕೆ ಏನಾಯ್ತು? ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಏ ತಡ್ಡಿ, ಭಯ ಆದ್ರೆ ನಾವು ಮುಂಚೆ ಒಂದು ಹಾಡು ಹೇಳ್ತಿರ್ಲಿಲ್ವ, ಅದ್ ಮರ್ತ್ಬಿಟ್ಯಾ? ಯಾವುದು? ನನ್ ಪಕ್ಕ ನೋಡು ನನ್ ಫ್ರೆಂಡು ಕುಂಭಕರ್ಣ ಕುಂಭಕರ್ಣ ಸ್ಲೀಪಿಂಗ್ ಕುಂಭಕರ್ಣ. ನನ್ ಪಕ್ಕ ನೋಡು ನನ್ ಫ್ರೆಂಡು ಅಜ್ಜಮ್ಮ ಅಜ್ಜಮ್ಮ ಬಿಳಿ ತಲೆ ಅಜ್ಜಮ್ಮ. ಹೆದರಬೇಕಂದ್ರು ಹೆದ್ರೋದು ಯಾಕೆ ಹೇಳಮ್ಮ, ಮನೇಲಿ ಯಾರು ಇಲ್ದಿದ್ದಾಗ ಝಿಂಗ್ ಚಕ್ ಝಿಂಗ್ ಝಿಂಗ್ ಚಕ್, ಒಬ್ರೇ ನಾವು ಮನೇಲಿದ್ದಾಗ ಝಿಂಗ್ ಚಕ್ ಝಿಂಗ್ ಝಿಂಗ್ ಚಕ್, ನಮ್ ಜೊತೆಲಿ ನೀವಿದ್ದಾಗ ಝಿಂಗ್ ಚಕ್ ಝಿಂಗ್ ಝಿಂಗ್ ಚಕ್, ಹೆದರಿಕೆಯಲ್ಲಿ ಆಗ. ಈಗ ಬಂತ ಧೈರ್ಯ? ನಿನಗ್ ಬಂತ ಧೈರ್ಯ? ನಿನ್ ನೋಡು ನನಗ್ ಭಯ ಶುರುವಾಯ್ತು. ಹೌದೇನೋ? ತಿರ್ಗಾ ಹಾಡು ಹೇಳೋದ್ ಬೇಡ. ಮಗ ನೀನು ಜಿ ಟಿವಿ ನೋಡಿಲ್ವೇನೋ? ಅದ್ರಲ್ಲಿ ಪ್ರೇಮ್ ಅಂಕಲ್ಲು ಮಾಳವಿಕಾ ಆಂಟಿ ಏನ್ ಹೇಳಿದ್ದಾರೆ? ಏನ್ ಹೇಳಿದಾರೆ? ಮಕ್ಕಳು ಧೈರ್ಯವಾಗಿರ್ಬೇಕು ಅಂತ ಹೇಳ್ಬಿಡ್ತಾರ ಅವ್ರಿಗೇನು. ಏಯ್ ಮಾಳವಿಕಾ ಆಂಟಿ ಇನ್ನೊಂದು ಹೇಳಿದ್ದಾರೆ ಕಣೋ. ಏನ್ ಗೊತ್ತಾ? ಧೈರ್ಯಂ ಸ ಸ ಸ ಸ ಸರ್ವತ್ರ ಸಾಧನಂ. ಇದನ್ನೇ ಹೇಳಿರೋದು. ಏಯ್ ನಾವು ಧೈರ್ಯ ತಗೋಬೇಕಂತೆ. ಎಲ್ಲಿ ಸಿಗುತ್ತೆ? ಅಯ್ಯೋ ಅದನ್ನ ಕೇಳೋದೇ ಮರ್ತೋಯ್ತು ಕಣೋ. ಹೋಗ್ಲಿ ಬಾ, ಅಂಗಡಿಲಿ ತಗೊಳ್ಳೋಣ. ಅಕಸ್ಮಾತ್ ಅಂಗಡಿಲಿ ಸಿಗ್ಲಿಲ್ವಾ, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಆಯ್ತು. ನೀವು ಸಾವುಕಾರರಮ್ಮ, ನಿಮ್ಮ ಹತ್ರ ಮೊಬೈಲ್ ಇರುತ್ತೆ, ನಾವು ಬಡವರು, ಯಾಕೋ ಯೋಚನೆ ಮಾಡ್ತೀಯಾ? ಅಲ್ಲಿ ಶ್ವೇತಾ ಆಂಟಿ ಕುರಿ ಪ್ರತಾಪ್ ಅಂಕಲ್ ಇಲ್ವಾ, ಅವ್ರ ಹತ್ರ ಇಷ್ಟು ದೊಡ್ಡ ಮೊಬೈಲ್ ಇದೆ ಕಣ. ಬಾರೋ ತಗೊಂಬರೋಣ. ಬಾರ ಅಂಕಲ್, ಅಂಕಲ್ ಮೊಬೈಲ್ ಕೊಡಿ ಅಂಕಲ್. ಆನ್ಲೈನ್ ಬುಕ್ ಮಾಡ್ಬೇಕು, ಮೊಬೈಲ್ ಕೊಡಿ. ಮೊಬೈಲ್ ಕೊಡಿ ಅಂಕಲ್. ಆನ್ಲೈನ್ ಮೊಬೈಲ್ ನನ್ನ ಹತ್ರ ಇಲ್ಲ, ನಾನು ಮೊಬೈಲ್ ಯೂಸ್ ಮಾಡಲ್ಲ. ಸುಳ್ಳು ಹೇಳ್ಬೇಡಿ, ಕೊಡಿ ಅಂಕಲ್. ಇಲ್ಲ ಮೊಬೈಲ್ ಕೊಡಿ, ಇಲ್ಲ ಧೈರ್ಯ ಕೊಡಿ. ಎಸ್ ಮೊಬೈಲ್ ಕೊಡಿ, ಇಲ್ಲ ಧೈರ್ಯ ಕೊಡಿ. ಹಲೋ ಬನ್ನಿ ಇಲ್ಲಿ. ಏನು ನಿನ್ನ ಹತ್ರ ಯಾವ್ದಿದೆ ನೀನ್ ಕೊಡು, ನನ್ನ ಹತ್ರ ಯಾವ್ದಿದೆ ನಾನು ಕೊಡ್ತೀನಿ. ನಮ್ಮ ಜೋಡಿ ನಂಬರ್ 1 ವೇದಿಕೆಯ ಅನುಭವಿ ದಾಂಪತ್ಯದ ಮತ್ತೊಂದು ಜೋಡಿ ಸುನೇತ್ರ ಪಂಡಿತ್ ಮೇಡಮ್ ಹಾಗೂ ರಮೇಶ್ ಪಂಡಿತ್ ಸರ್ಗೆ ಬರಲಿ ಜೋರಾದ ಚಪ್ಪಾಳೆ. ಮೊದಲನೇದಾಗಿ ನೀವು ಎಂಟ್ರಿ ಸಖತ್ತಾಗಿತ್ತು, ನೀವು ಹಾಡಿದಂಥ ಹಾಡು ಸಖತ್ತಾಗಿತ್ತು. ಆಮೇಲೆ ನಮ್ಮನ್ನೆಲ್ಲರನ್ನೂ ಅಡ್ರೆಸ್ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಓಕೆ, ಇವತ್ತು ಸ್ಕೂಲ್ ಡೇ ನಡೀತಾ ಇದೆ, ಒಂದು ಪ್ರಿಪ್ರೇಷನ್ಸ್ ನೋಡಿದ್ವಿ. ಇನ್ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀರಾ ನೀವು? ಇನ್ಯಾವ ರೀತಿನೂ ಇಲ್ಲ. ಆಕ್ಚುಲಿ ನಾನು ಪಂಡಿತ್ ಜರ್ಮನ್ ಥಿಯೇಟರ್ ಮಾಡ್ತಾ ಇದ್ವಿ. ಜರ್ಮನ್ ಥಿಯೇಟರ್ ಮಾಡುವಾಗ ಇದೊಂದು ನಾಟಕದ ಒಂದು ತುಣುಕು. ಅವರು ಅದರಲ್ಲಿ ಗುಂಡ, ನಾನು ಅದರಲ್ಲಿ ಮುನ್ನಿ. ಏನಂದ್ರೆ ಅದು ಜರ್ಮನ್ ಥಿಯೇಟ್ರಲ್ಲಿ ಏನಂದ್ರೆ ದೊಡ್ಡವರು, ನಾವೆಲ್ಲ ದೊಡ್ಡವರಾಗಿ ಇದಾಗಲೇ ಮಕ್ಕಳ ಪಾತ್ರನ ಮಾಡಬೇಕು ದೊಡ್ಡವರು. ಅದು ಅವರ ಗ್ರಿಪ್ಸ್ ಥಿಯೇಟರ್ ಕಾನ್ಸೆಪ್ಟು. ಸೊ ಅದ್ರದ್ದು ಒಂದು ತುಣುಕು ಇದು. ವೆರಿ ನೈಸ್, ವೆರಿ ನೈಸ್. ಈಗ ಸ್ಕೂಲ್ ಅಂದ ತಕ್ಷಣ ನಿಮ್ಗೆ ಏನೇನೆಲ್ಲ ನೆನಪು ಬರುತ್ತೆ ಅಮ್ಮ? ಇವಾಗ ನೀವು ವಿದ್ಯಾ ಬಾಯಿ ಮುಚ್ಚಿದ್ರಿ, ನನಗೆ ವಿದ್ಯಾ ಬಾಯಿ ಮುಚ್ಚಿದ್ಮೇಲೆ ನನ್ನ ಬಾಯಿ ಅಲ್ಲಿ ಮುಚ್ಚಿಸ್ತಿರೋ ಅಂತ.
ಸುಮಾರು ನೆನಪುಗಳಿದೆ. ಫಸ್ಟ್ ಆಫ್ ಆಲ್ ನನಗೆ ಪ್ರೈಮರಿ, ಮಿಡಲ್ ಸ್ಕೂಲು, ಹೈಸ್ಕೂಲು ಅಂದ್ರೆ ಇದು ಮೂರು ಒಂದು ಕಲಸಿ ಒಂದು ಗೋಲ್ಡನ್ ಪೀರಿಯಡ್ ಅಂತಾನೆ ಹೇಳ್ಬೋದು. ಬಹುಶಃ ನಾವು ಈ ಜನರೇಷನ್, ಆ ಜನರೇಷನ್ ಅಲ್ಲಿ ನಾವು ಸ್ಕೂಲ್ನ ಎಂಜಾಯ್ ಮಾಡಿದಷ್ಟು ಈ ಜನರೇಷನ್ ಮಾಡ್ತಾ ಇಲ್ವಲ್ಲ ಅಂತ ಒಂದು ಬೇಜಾರು. ನಾವಂತೂ ತುಂಬಾ ಎಂಜಾಯ್ ಮಾಡಿದೀವಿ. ಸ್ಪೋರ್ಟ್ಸ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ನಾಟಕ ಆಗಿರ್ಬೋದು, ಬೇಕಾದಷ್ಟು ಒಂದ ಎರಡ ಹೇಳ್ತಾ ಹೋದ್ರೆ ಸರೆ ಮಾಲೆನೇ ಇದೆ. ಸೊ ನೀವು ಕೇಳಿದ್ರೆ ನಾವು ಹೌದೌದು, ನಾವು ಸ್ಕೂಲಲ್ಲಿ ಎಂಜಾಯ್ ಮಾಡ್ದಂಗೆ ಈಗಲೇ ಅವ್ರು ಮಾಡ್ತಾ ಇಲ್ಲ. ನಾವು ಅವಾಗ ಚಕ್ಕರ್ ಹೊಡೆದ್ರು ಸ್ಕೂಲಿಗೆ ಚಕ್ಕರ್ ಹೊಡೆದು ಅಂತ ಒಂದ್ ತಿಂಗಳಾದ್ಮೇಲೆ ಗೊತ್ತಾಯ್ತಿತ್ತು. ಈಗ ಒಂದೇ ದಿನಕ್ಕೆ ಪಟ್ ಅಂತ ಮೆಸೇಜ್ ಬರುತ್ತೆ ಮನೆಗೆ, ತಂದೆ ತಾಯಿನ ಕರ್ಕೊಂಡ್ಬನ್ನಿ ಅಂತ. ರಮೇಶ್ ಸರ್, ನೀವ್ ಹೇಳಿ, ಸ್ಕೂಲಲ್ಲಿ ನೀವು ಹೇಗಿದ್ರಿ? ನೀವು ಏನೇನೆಲ್ಲ ನೆನಪುಗಳು? ನೆನಪುಗಳು ಸ್ಕೂಲ್ ನೆನಪುಗಳು ವಿದ್ಯಾರ್ಥಿ ಆಗಿದ್ದಷ್ಟೇ. ಯಾಕಂದ್ರೆ ನಮಗೆ ತುಂಬ ಬಡತನ ಇತ್ತು. ಒಟ್ಟಾರದ ಮನೇಲಿ ಇದ್ದಿದ್ದು. ಗೌರ್ಮೆಂಟ್ ಸ್ಕೂಲು, ಕಾರ್ಪೊರೇಷನ್ ಸ್ಕೂಲು, ಇಲ್ಲಿ ಓದಿದ್ದು. ಆಮೇಲೆ ನಮಗೆ ಆವಾಗೇನೋ ಆಟ ಅದು ಇದು ಏನು ಅಂಥದ್ದು ಏನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಕೊನೆ ಡೇಸು ಕಾಲೇಜಿಗೆ ಬಂದಮೇಲೆ ನಮ್ಮ ಎಲ್ಲ ತರಹದ ಆಟಗಳು ತರಲೆಗಳೆಲ್ಲ ನಾನು ಸ್ಕೂಲಲ್ಲಿ ಸಣ್ಣ ಸಣ್ಣ ನಾಟಕಗಳನ್ನ ಬರೀತಾ ಇದ್ದೆ. ಅದನ್ನ ಆಕ್ಟ್ ಮಾಡಕ್ ಯಾರು ಸಿಗ್ತಾ ಇರಲಿಲ್ಲ ಅಂತ ಆಕ್ಟ್ ಕೂಡ ನಾನೇ ಮಾಡ್ತಾ ಇದ್ದೆ. ಸೊ ಆ ಥರದ್ದೆಲ್ಲ ತುಂಬಾ ಇಷ್ಟ ಆಯ್ತು ಸ್ಕೂಲ್ನಲ್ಲಿ. ಆಮೇಲೆ ತುಂಬಾ ಮಾತಾಡ್ತಿದ್ದೆ ಅಂತ ತುಂಬಾ ಕಂಪ್ಲೇಂಟ್ಸ್ ಇರ್ತಾ ಇತ್ತು ನನಗೆ. ಅಂದ್ರೆ ಓದಲ್ಲಿ ತುಂಬಾ ಮುಂದೆ ಇದ್ದೆ ನಾನು. ಇಟ್ ಹ್ಯಾಸ್ ಟು ಬಿ ಫಸ್ಟ್ ರ್ಯಾಂಕ್ ಆರ್ ಸೆಕೆಂಡ್ ರ್ಯಾಂಕ್ ಎರಡರಲ್ಲಿ. ಬಟ್ ರಿಮಾರ್ಕ್ ಪೋರ್ಷನ್ ಅಲ್ಲಿ ಯಾವಾಗಲೂ ಟಾಕ್ ಲೆಸ್ ವರ್ಕ್ ಮೋರ್, ಟಾಕ್ ಲೆಸ್ ವರ್ಕ್ ಮೋರ್. ನಾನು 10ನೇ ಕ್ಲಾಸ್ ಮಾರ್ಕ್ಸ್ ಕಾರ್ಡ್ ತನಕ ರಿಮಾರ್ಕ್ಸ್ ಅಂದ್ರೆ ಅದೊಂದೇ ಬಿಟ್ರೆ ಬೇರೆ ಏನೂ ರಿಮಾರ್ಕ್ಸ್ ಇಲ್ಲ. ಹಂಗೆ ಒಂದೇ ನಿಮಿಷ. ಕಲ್ಲಿನ ವೀಣೆಯ ಮೀಟಿದರೇನು ನಾದವು ಹೊಮ್ಮುವುದೇ, ಮಲ್ಲಿಗೆ ಹೂಗಳು ಬಾಡಿದ ಮೇಲೆ ಪರಿಮಳ. ಈ ಹಾಡು ಏನಕ್ಕೆ ಹಾಕಿಸ್ತೆ ಅಂದ್ರೆ, ಅವಾಗ ವಿದ್ಯಾ ಬಂದ್ರು, ಗಣೇಶಂಗ್ ಮಾತಾಡಕ್ ಅವಕಾಶ ಕೊಡು. ಈಗ ಇವ್ರು ಬಂದ್ರು, ರಮೇಶಂಗ್ ಮಾತಾಡೋಕ್ ಅವಕಾಶ. ಗಣೇಶ್ಗೂ ಅವಕಾಶ ಇಲ್ಲ, ರಮೇಶ್ಗೂ ಅವಕಾಶ ಇಲ್ಲ. ಹಾಗೆ ಸಮಸ್ಯೆ ಇದೆ. ನಿಮ್ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ ಇವ್ರಿಗೆ ಹೇಳಿದೆ. ಒಂದು ಅರ್ಧ ನಿಮಿಷನೂ ಮಾತಾಡ್ಲಿಲ್ಲ, ರಪ್ ಅಂತ ಅವ್ರು ಎತ್ಕೊಬಿಟ್ಟು. ಕ್ರಿಕೆಟ್ ಹೇಳ್ರಿ ನೀವು. ಹಾ ಹೇಳ್ರಿ. ಕ್ರಿಕೆಟ್ ಆಡಿದ್ದಾರೆ ಅವರು. ಆಲ್ಮೋಸ್ಟ್ ಏನು ಪೆಂಟಗನ್ ಅಲ್ಲಿ ತನಕ ಹೋಗಿದ್ದಾರೆ. ಇವತ್ತಿಗೂ ಚಾಮರಾಜಪೇಟೆಯಲ್ಲಿ ವೆಂಕ್ ಸರ್ಕರ್ ಅಂತಾನೆ ಕರೆಯೋದು ಇವ್ರನ್ನ. ಅವರು ನಾನೇನ್ ಮಾಡ್ಲಿ ಹೇಳಿ ಪಂಡೆ. ಮಲ್ಲಿಗೆ ಹೂಗಳು. ಏನಕ್ಕೆ ಅಂದ್ರೆ ಇವ್ರ ಎಕ್ಸ್ಪೀರಿಯನ್ಸ್ನು ಅವರೇ ಹೇಳ್ತಾ ಇದ್ದಾರೆ. ಕುರಿ ಸುಮಂತು ಬರಕ್ ರೆಡಿ ಆಗಿದ್ದಾರೆ. ನನಗೆ ಸುಮಾರು ಜನ ಜೊತೆಗಾರರು ಸಿಗ್ತಾ ಇದಾರೆ ಇಲ್ಲಿ. ಕಾರ್ಯಕ್ರಮ ಮುಗಿಯೋಷ್ಟೊಳಗೆ ನಾವು ಒಂದು ಗ್ರೂಪ್ ಮಾಡ್ಕೊಂಡು ಅಲ್ಲೇ ಬಂದೆ. ಕಲ್ಲಿನ ವೀಣೆಯ ಮೀಟಿದರೇನು ನಾದವು ಹೊಮ್ಮುವುದೇ, ಮಲ್ಲಿಗೆ. ಇಡೀ ಕರ್ನಾಟಕಕ್ಕೆ ಬೇಜಾರು ಮಾಡಿಸ್ದೆ ಮದುವೆ ಆಗಿ ಅಂತ ಹೇಳಿದ್ರೆ ಈಗ ನಿಮಗೆ ನನ್ನ ಕಷ್ಟ ಅರ್ಥ ಆಗಿದೆ. ಆದ್ರೂ ಶುಭ ಹಿಂಗ್ ಮಾಡಬಾರ್ದಾಗಿತ್ತು ಪಾಪ. ಅವ್ರು ಮುಗ್ದಿರೋರು. ನೋಡಿದೀವಿ ಎಷ್ಟು ಮುಗ್ದ್ರು ನೀವೆಲ್ಲ ಅಂತ. ಸುಮಂತ್ ಲೈಫ್ಗೆ ಶುಭಂ ಹಾಡಬಾರ್ದಾಗಿತ್ತು. ಈ ಗ್ರೀಟಿಂಗ್ ಬರೆಯೋದೆಲ್ಲ ತುಂಬಾ ಒಳ್ಳೆ ಹವ್ಯಾಸ ಇತ್ತಂತಲ್ಲ ನಿಮ್ಗೆ. ಆ ನೆನಪುಗಳನ್ನೇನಾದ್ರು ಇಲ್ಲಿ ಈ ವೇದಿಕೆಗೆ ಏನಾದ್ರು ತಂದಿದ್ದೀರಾ ನೀವು? ನಾವು ನೋಡ್ಬೋದಾ? ಹಾ ತಂದಿದ್ದೀನಿ. ಪ್ಲೀಸ್ ತೋರ್ಸಿ. ಇಷ್ಟೊಂದಾ? ಇಷ್ಟೇನಾ ಅಂತೆ. ಇದು 1991 ಬರ್ದಿರುವಂತ ಒಂದು ಲೆಟರ್. ಇದು ನಿಜಾಗ್ಲೂ ಈ ಅನುಭವಿ ಜೋಡಿಗಳ ಸ್ಕೂಲ್ ಡೇಸ್ ನೆನಪುಗಳನ್ನ ನಾವು ತಿಳ್ಕೊಂಡ್ವಿ. ಕಲ್ಚರಲಲ್ಲಿ ಇವ್ರಿಗಿರುವಂಥ ಆಸಕ್ತಿ, ಈ ಕಲೆಕ್ಷನ್ ಆಸಕ್ತಿ, ಈ ಎಲ್ಲ ನೆನಪುಗಳನ್ನ ನಾವು ಮೆಲಕ್ ಹಾಕ್ತಾ ಇದೀವಿ. ಈ ನೆನಪುಗಳನ್ನ ಮೆಲಕ್ ಹಾಕೋದ್ರ ಜೊತೆಗೆ ಈ ಜೋಡಿ ಜೊತೆ ಖುಷಿಯಾಗಿ ನಾವೆಲ್ಲರೂ ಒಂದು ಆಟವನ್ನ ಆಡ್ಬೇಕು. ಆಟ ಆಡೋದಕ್ಕೆ ರೆಡಿ ಇದೆಯಾ ನೀವು? ಓಕೆ, ನೀವು ಮಾತ್ರ ಅಲ್ಲ, ನಿಮ್ಮ ಜೊತೆ ಆಟವನ್ನ ಆಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಚಿದಾನಂದ್ ಸರ್ ಹಾಗೂ ಅವರ ಶ್ರೀಮತಿ ಕವಿತಾ ಅವರು. ಚಿದಾನಂದ್ ಸರ್ ಹಾಗೂ ಕವಿತಾ ಮೇಡಮ್, ನಿಮ್ಗೆ ಸ್ಕೂಲ್ ರೌಂಡ್ಗೆ ಸ್ವಾಗತ ಸುಸ್ವಾಗತ. ಆಟ ಆಡೋದಕ್ಕೆ ನೀವು ರೆಡಿ ಇದ್ದೀರಾ? ರೆಡಿ ಇದೀವಿ. ಆಟ ತುಂಬಾ ಸಿಂಪಲ್ ಆಗಿರುತ್ತಪ್ಪ. ಚಿಕ್ಕ ವಯಸ್ಸಿನಲ್ಲಿ ನಾವು ಕೆರೆ ದಡ ಆಟವನ್ನ ಆಡಿರ್ತೀವಿ. ಕೆರೆ ಅಂತಂದಾಗ ಕೆರೆಗೆ ಜಿಗಿಬೇಕು, ದಡ ಅಂದ ತಕ್ಷಣ ದಡಕ್ಕೆ ಜಿಗಿಬೇಕು. ಆದ್ರೆ ಇಲ್ಲಿ ಕೆರೆ ದಡ ಇರೋದಿಲ್ಲ, ತರಕಾರಿ ಮತ್ತೆ ಹಣ್ಣುಗಳಿರುತ್ತೆ. ಹಣ್ಣಂದಾಗ ಹಣ್ಣು ಕಡೆ, ತರಕಾರಿ ಅಂದಾಗ ತರಕಾರಿ ಕಡೆ ಜಿಗಿಬೇಕು ಅಷ್ಟೇ. ರೆಡಿ ಇದೀರಲ್ಲ? ರೆಡಿ. ಓಕೆ, ಪ್ರಾಪರ್ಟೀಸ್ ಬರ್ಲಿ ಪ್ಲೀಸ್. ರೆಡಿ ಇದ್ದೀರಾ? ಫಸ್ಟ್ ಹೆಣ್ಮಕ್ಳು ಆಡ್ತೀರಾ? ಓ ಎಸ್.
ನಿಮ್ಮ ಆಟದ ಸಮಯ ಈಗ ಶುರು. ಬಾಳೆಹಣ್ಣು, ಈರುಳ್ಳಿ, ಟೊಮೆಟೊ, ಕ್ಯಾರೆಟ್, ಕಲ್ಲಂಗಡಿ, ಆಲೂಗಡ್ಡೆ, ಕಿವಿ, ಆರೆಂಜ್, ನುಗ್ಗೆಕಾಯಿ, ಸೌತೆಕಾಯಿ, ಪೈನಾಪಲ್, ಹುಣಸೆ ಹಣ್ಣು, ಬದನೆಕಾಯಿ, ಸ್ಟ್ರಾಬೆರಿ, ಕುಯ್ದಿರೋ ಈರುಳ್ಳಿ, ಬುಡ್ಸಿರೋ ದಾಳಿಂಬೆ, ಬಟಾಣಿ, ಧನಿಯಾ ಪುಡಿ, ಧನಿಯಾ ಪುಡಿನ, ಉಂಡೆ ಕಲ್ಲಂಗಡಿ ಹಣ್ಣು, ಇದು 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 ಟೊಮೆಟೊ, ಮಸ್ಕ್ ಮೆಲನ್, ಬಾಳೆಹಣ್ಣು, ಈರುಳ್ಳಿ, ತರಕಾರಿನೇ. ಹಾ ಕರೆಕ್ಟ್ ಆಗಿದೆ. ಕ್ಯಾರೆಟ್ ಅಲ್ವಾ, ಒಣಮೆಣಸಿನಕಾಯಿ ತರಕಾರಿನೇ. ಹಸಿರು ಮೆಣಸಿನ್ಕಾಯಿ, ತರಕಾರಿನೇ. ಸೀಮೆ ಬದನೆಕಾಯಿ, ಬೆಳ್ಳುಳ್ಳಿ ತರಕಾರಿನೇ. ಹೇಳ್ರಿ ಏನಾರು. ತರಕಾರಿನೇ. ಇದು ಒಣದ್ರಾಕ್ಷಿ, ತರಕಾರಿ, ಹಣ್ಣು, ಹಣ್ಣು 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 ತರಕಾರಿ, ಹಣ್ಣು ಹಣ್ಣು ತರಕಾರಿ, ಹಣ್ಣು ಹಣ್ಣು ತರಕಾರಿ. ನೀವೊಂಚೂರು ಹೇಳಿ ಸರ್. ವೆರಿ ನೈಸ್, ಸೂಪರ್, ವೆರಿ ನೈಸ್, ಸಾಕಾಗಿ ಆಟ ಆಡೋದು. ಇಲ್ಲ, ಇದು ಹೆಣ್ಮಕ್ಳು ಆರಾಮಾಗಿ ಆಡ್ತಾರೆ. ಈಗ ಅವರಿಬ್ಬರಿಗೆ ಟೆಸ್ಟ್ ಮಾಡಿ. ಓಕೆ, ನಿಮ್ಮ ಆಟದ ಸಮಯ ಈಗ ಶುರು. ಬದನೆಕಾಯಿ, ಅನಾನಸ್, ಮುಂದೆ ಬೆಳ್ಳುಳ್ಳಿ, ಈರುಳ್ಳಿ, ಪಚ್ಚಬಾಳೆಹಣ್ಣು, ತೆಂಗಿನಕಾಯಿ ತರಕಾರಿ. ಮಾವಿನಹಣ್ಣು, ಹೌದು, ಹೌದು. ತೆಂಗಿನ ಹಣ್ಣು ಬೇರೆ ಬರುತ್ತಾ? ಕ್ಯಾಪ್ಸಿಕಮ್, ಸೌತೆಕಾಯಿ, ಪೊಮೊಗ್ರಾನೇಟ್, ಹಾ ಬೀಟ್ರೂಟ್, ತೋಳಿ ಕುರಿ, ಪ್ರಾಣಿಗಳೇ ತೊಳಂಗಿಲ್ಲ ನೀವು ಕುರಿ ಅಂತ. ಕುಂಬಳಕಾಯಿ, ಕುಂಬಳಕಾಯಿ. ಸೋತೆ ಇನ್ನೊಂದಿದೆ. ಇನ್ನೊಂದು ಚಾನ್ಸ್ ಇದೆ. ಹಣ್ಣು 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 ಹಣ್ಣೆಲ್ಲ ಇದ್ನಲ್ಲ, ಮತ್ತೆ ಕೈಯಾಗಿ ತೋರಿಸಿದ್ರಿ ನೀವು. ನಾನ್ ಕೈ ತೋರ್ಸಿ- ನೋಡಿ ನಿಮ್ಮನ್ನ ನಮ್ದು ಈಗ. ಮೂಲಂಗಿ, ಅನಾನಸ್, ಕ್ಯಾರೆಟ್, ಬೀಟ್ರೂಟ್, ಬದನೆಕಾಯಿ, ಯಾವ್ದಾದ್ರು ಒಂದ್ ಹೇಳಕ್ ಹೇಳಿ. ಕ್ಯಾರೆಟ್, ಹಣ್ಣು ತರಕಾರಿ, ಹಣ್ಣು ತರಕಾರಿ, ಹಣ್ಣು ತರಕಾರಿ, ಹಣ್ಣು ತರಕಾರಿ, ಹಣ್ಣು. ಸಖತ್ತಾಗಿ 4 ಸಲ ಔಟ್ ಆದ್ರಿ ಸರ್. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಅಂಡ್ ಮೇಡಮ್, ಸರ್, ನೀವಿಬ್ರು ಹೋಗ್ಬಿಟ್ಟು ಕೂತಿರಿ, ಇವ್ರನ್ನ ಮಾತಾಡಿಸ್ತಾ ಇರ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್ ಈಗಲೇ ಹಿಂಗೆ, ಅವಾಗ ಹೆಂಗೆ ಸರ್? ನಮಗೆ ಜಾಸ್ತಿ ಜ್ಞಾಪಕ ಇರೋದೇ ಹೈಸ್ಕೂಲಲ್ಲಿ 8ನೇ ಕ್ಲಾಸ್ ಹಿಂದ್ಗಡೆ ಕೂತ್ಕೊಳ್ಳೋದು ಜಾಸ್ತಿ. ಯಾಕಂದ್ರೆ ಮುಂದ್ಗಡೆ ಕೂತ್ಬಿಟ್ರೆ ಮಾಸ್ಟ್ರಿಗೆ ಕಾಣಿಸೋದು. ಅವ್ರು ಏನಾದ್ರು ಪ್ರಶ್ನೆ ನನಗೆ ಕೇಳ್ಬಿಟ್ರೆ ಭಯ ನನಗೆ. ನನಗೆ ಗೊತ್ತಾಯ್ತು ಸರ್. ಹಿಂದ್ಗಡೆ ಕೂತ್ಕೊಂಡ್ರೆ ಹುಡುಗಿರು ಮುಂದ್ಗಡೆ ಕೂತಿರೋ ಹುಡುಗಿರು ಚೆನ್ನಾಗಿ ಕಾಣಿಸ್ತಾರೆ ಅಂತ. ನಮ್ಮ ಸ್ಕೂಲಲ್ಲಿ ಇದು ಬರೀ ಹುಡುಗರು ಅಷ್ಟೇನೆ, ಹುಡುಗಿಯರು ಇಲ್ಲವೇ ಇಲ್ಲ. ಇಲ್ಲ, ಬರೀ ಹುಡುಗರ, ಬರೀ ಹುಡುಗರು. ಸಾರಿ ಸರ್. ಎಕ್ಸಾಮ್ ಟೈಮ್, ಫೈನಲ್ ಎಕ್ಸಾಮಲ್ಲಿ ಇಂಗ್ಲೀಷ್ ಪೇಪರ್ ಇತ್ತು. ಬೆಳಿಗ್ಗೆ ಫಸ್ಟ್ ಪೇಪರು, ಮಧ್ಯಾಹ್ನ ಸೆಕೆಂಡ್ ಪೇಪರ್. ಫಸ್ಟ್ ಪೇಪರು ಬರೆದೆ, ಮಧ್ಯಾಹ್ನ ಎಲ್ಲ ಆಟ ಆಡೋದಕ್ಕೆ ಊಟ ಮಾಡಿದ್ಮೇಲೆ ಆಟ ಆಡೋದಷ್ಟೇ ನಮ್ಮ ಕೆಲಸ. ಇನ್ನೇನು ಬೆಲ್ ಹೊಡಿಬೇಕು ಅಂದಾಗ ಒಬ್ಬ ಕಳ್ಳಾಗಿ ನನ್ನ ಮುಟ್ಟೋದಿಕ್ಕಂತ ಓಡ್ ಬಂದ. ನಾನು ತಪ್ಪಿಸ್ಕೊಳ್ಬೇಕು ಅನ್ನೋ ರಭಸದಲ್ಲಿ ನನ್ನ ಓಡ್ತಾ ಇದ್ದೆ, ಹಿಂದ್ಗಡೆ ಬಂದು ತಳ್ಬಿಟ್ಟ. ರಪ್ ಅಂತ ಬಿದ್ದೆ. ಅಯ್ಯೋ, ಮಂಡಿ ಇಲ್ಲಿ ಕೆತ್ಕೊಂಡು ಹೋಯ್ತು.
ಸಿಕ್ಕಾಪಟ್ಟೆ ರಕ್ತ ಹೋಗ್ತಾ ಇದೆ. ಬೆಲ್ ಬಾರಿಸಿದ್ರು, ಎಕ್ಸಾಮ್ ಪೇಪರು ಬರೀಬೇಕಲ್ಲ. ಒಳಗಡೆ ಹೋದ್ವಿ, ಪೇಪರ್ ಕೊಟ್ಟರು, ನೋಡಿದೆ, ಕಣ್ಣೆಲ್ಲ ಮಂಜಾಗೋಯ್ತು. ಏನೂ ಗೊತ್ತಾಗ್ತಾ ಇಲ್ಲ. ಹೆಂಗೋ ಹಂಗೂ ಹಿಂಗೂ ಬರೆದೆ. ರಿಸಲ್ಟ್ ಅನೌನ್ಸ್ ಆಯಿತು. ಪೇಪರ್ ನೋಟಿಸ್ ಬೋರ್ಡಲ್ಲಿ ಹೆಸರು ಹಾಕಿ ನಾನು ಹೆಸರು ಹುಡುಕ್ತಿದ್ದೀನಿ, ನನ್ನ ಹೆಸರೇ ಇಲ್ಲ. ಫೇಲ್. ಸೀದಾ ಮನೆಗೆ ಬಂದೆ. ಆ ಸತ್ಯ ಏನಂತಂದರೆ 4 ಅಪ್ಪ ಅಮ್ಮ ಅಣ್ಣಂದ್ರು ಎಲ್ಲ ಜೊತೆನೂ ನಾನು ಒದೆ ತಿನ್ನಬೇಕು. ಕೊನೆಗೆ ಒಂದು ಸಲ ಯೋಚನೆ ಬಂತು, ಊರು ಬಿಟ್ಟು ಹೋಗ್ಬಿಡೋಣ ಅಂತ ಅನಿಸ್ತು ನನಗೆ. ಆಚೆ ಬಂದೆ, 2 ಚಡ್ಡಿ ಒಣ ಹಾಕಿದ್ರು. ನಂದು ನಿಮ್ದೆ ನಂದೆ. ಚಡ್ಡಿ ತಗೊಂಡೆ, ಜೇಬಲ್ಲಿ ಇಟ್ಕೊಂಡೆ, ಹೊರಟೆ. ಇಡೀ ದಿನ ಸುತ್ತಾಡಿದ್ದೀನಿ, ಎಲ್ಲಿಗೆ ಹೋಗ್ಬೇಕು, ಯಾವ ಊರಿಗೆ ಹೋಗ್ಬೇಕು ಅಂತ ಭಯ. ದುಡ್ಡಿಲ್ಲ, ಏನು ಮಾಡೋದು? ಊರು ಬಿಟ್ಟಂತೂ ಹೋಗ್ಲಿಲ್ಲ. ಸೀದಾ ಮನೆಗೆ ಬಂದೆ. ಹೋದೆ ಅಮ್ಮನ ಹತ್ರ. ಅಮ್ಮ ಬಟ್ಟೆ ಒಗಿತಾ ಇದ್ರು. ಅಮ್ಮ, ನಾನು ಫೇಲ್ ಆಗ್ಬಿಟ್ಟಿದ್ದೀನಿ. ಬಿತ್ತು ಅದೇ. ಅಪ್ಪ ಅಮ್ಮನ ಹತ್ರ ಹೆಂಗೆ ಸುಳ್ಳು ಹೇಳ್ಬೇಕಂತೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನನಗೆ ಅವತ್ತಿಂದ ಅದೇ ಆ ಜ್ಞಾಪಕ ಇವತ್ತು ಮಾಸಿಲ್ಲ ನನಗೆ. ನಾನು ಹುಟ್ಟಿದ ಮೇಲೆ 10 ವರ್ಷಕ್ಕೆ ನನ್ನ ತಮ್ಮ ಹುಟ್ಟಿದ್ದು. ಅವ್ನು ಮತ್ತೆ ನನ್ನ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮರೂರು ಆಂಧ್ರ, ನಮ್ಮಪ್ಪ ಕರ್ನಾಟಕ ಇದ್ರು. ಅವ್ನು ನೋಡ್ಕೊಳಕ್ಕೋಸ್ಕರ ನನ್ ಕರ್ಕೊಂಡು ಹೋದ್ರು. ಮತ್ತೆ ಅಲ್ಲಿ ನಂದು ಕಂಟಿನ್ಯೂ ತಪ್ಪೋಯ್ತು ಸ್ಕೂಲು. ಅಲ್ಲಿ ಓದಕ್ಕಾಗ್ಲಿಲ್ಲ. 4-5 ವರ್ಷ ಆದ್ಮೇಲೆ ಮತ್ತೆ ನಾವು ದುರ್ಗಕ್ಕೆ ಬಂದ್ವಿ. ಆಮೇಲೆ ಸುಮ್ನೆ ನಮ್ಮ ಅಮ್ಮನ ಹತ್ರ ಹೇಳ್ದೆ, ನಾನು ಮತ್ತೆ ಕಂಟಿನ್ಯೂ ಮಾಡ್ಬೋದಲ್ವಾ, ಮತ್ತೆ ಸೇರ್ಕೊಳ್ತೀನಿ ಅಂತ. ವಿದ್ಯೆ ಮುಖ್ಯ, ವಯಸ್ಸಿಗೆ ಅದು ಯಾವುದೇ ಕಲಿಬೇಕಂದ್ರೂ ವಯಸ್ಸು ಅಡ್ಡ ಬರಲ್ಲ ಅಂತ ಅನ್ಕೊಂಡು ಮತ್ತೆ ನಾನು 4th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡಿದೆ. ಆ ಚಿಕ್ಕ ಮಕ್ಕಳು, ನಾನು ಆ 4th ಸ್ಟ್ಯಾಂಡರ್ಡ್ ಮಕ್ಳು ಇರ್ತಾರಲ್ಲ, ಅವ್ರ ಜೊತೆಗೆ ನಾನು ಓದಿದೆ. ಸ್ಟಾರ್ಟಿಂಗ್ ಅಲ್ಲಿ ಮಕ್ಕಳು ಸ್ವಲ್ಪ ನಗ್ತಾ ಇದ್ರು. ಅಂದ್ರೆ ಅಲ್ಲಿ ಎಲ್ಲರೂ ನನ್ನ ಅಕ್ಕ ಅಂತಾನೆ ಕರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಫ್ರೆಂಡ್ ಅಂತ ಯಾರು ಅನ್ಕೊಂಡ್ಲಿಲ್ಲ. ನಿಮ್ಮಲ್ಲಿರುವಂಥ ಧೈರ್ಯ, ಆ ಒಂದು ಕಾನ್ಫಿಡೆನ್ಸ್ ಯಾವಾಗಲೂ ಹಾಗೆ ಇರಲಿ ಅಂತ ನಾವು ಹಾರೈಸ್ಕೊಳ್ತೀವಿ. ಈಗ ನಮ್ಮ ಸುನುವಾ ಹಾಗೂ ರಮೇಶ್ ಪಂಡಿತ್ ಸರ್ನ ವೇದಿಕೆ ಮೇಲೆ ಕರೆಯೋದಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಬನ್ನಿ. ಸುನೇತ್ರ ಅವ್ರು ಇವತ್ತು ಮಾತಾಡ್ತಾ ಗ್ರೀಟಿಂಗ್ ಕಾರ್ಡ್ ಬಗ್ಗೆ ಹೇಳಿದ್ರು. ಇವತ್ತಿನ ಕಾಲಕ್ಕೆ ಆ ಗ್ರೀಟಿಂಗ್ ಕಾರ್ಡ್ ಯಾರು ಒಬ್ರಿಗೊಬ್ರು ಕೊಟ್ಕೋತಾರೆ ಅಂತ ಅನ್ಸಲ್ಲ. ಎಲ್ಲ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಕಳಿಸ್ಬಿಡ್ತಾರೆ, ವಿಡಿಯೋ ಆಡಿಯೋ. ಅದು ಪರ್ಸನಲ್ ಟಚ್ ಇರಲ್ಲ ನೋಡಿ ಅದಕ್ಕೆ ಅಲ್ವಾ. ಇಟ್ಸ್ ಎ ಡಿಜಿಟಲ್ ಇದು, ಅದು ಪರ್ಸನಲ್ ಟಚ್ ಇರಲ್ಲ. ಜೊತೆಗೆ ಅದರಲ್ಲಿ ಬಹಳ ಒಂದು ಆತ್ಮೀಯತೆ ಇತ್ತು. ಈಗ ಎಲ್ಲರೂ ಒಟ್ಟಿಗೆ 4 ಜನ ನಾವು ಕೂತ್ಕೊಂಡ್ರೆ 4 ಮೊಬೈಲ್ ಇರುತ್ತೆ. ಆತ್ಮೀಯತೆ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ಇವತ್ತಿಂದು ನಿಮ್ಮಿಬ್ಬರ ಅನುಭವಗಳು ಬಹಳ ಬಹಳ ಒಂಥರ ನಮ್ಮ ಹಳೆ ನೆನಪುಗಳು ಕರ್ಕೊಂಡು ಹೋದ್ವು. ಚಿದಾನಂದ್ ಅವರು ಹೇಳ್ಕೊತಾ ಇದ್ರು, ತಾವು ಹೇಗೆ ಬಿದ್ದಿದ್ದು ಎದ್ದಿದ್ದು, ಶಾಲೆಯಲ್ಲಿ ಬೈಸ್ಕೊಂಡಿದ್ದು ಹೊಡೆಸ್ಕೊಂಡಿದ್ದು, ಎಲ್ರಿಗೂ ಆ ಥರದ ಅನುಭವಗಳು ಇರುತ್ತೆ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇಬ್ಬರಿಗೂ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಈ ಒಂದು ಶಾಲೆ ನೆನಪುಗಳಲ್ಲಿ ಭಾಗವಹಿಸಿದಂತ ಈ ಒಂದು ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ಕಡೆಯಿಂದ ಉಡುಗೊರೆ ಇದೆ. ಉಡುಗೊರೆ ಬರಲಿ ಪ್ಲೀಸ್. ಓಕೆ, ನಮ್ಮ ಮುಂದಿನ ಜೋಡಿಯನ್ನ ವೆಲ್ಕಮ್ ಮಾಡುವಂತ ಸವ್ಯ, ನಮ್ಮ ವೇದಿಕೆಯ ಕ್ಯೂಟ್ ಕಪಲ್ ಶಶಿ ಹಾಗೂ ಲಾವಣ್ಯ. ನಿಮ್ಗೆ ದೊಡ್ಡ ನಮಸ್ಕಾರ ಶಶಿ ಅವರೇ. ನಮಸ್ಕಾರ ಅಣ್ಣ. ಶ್ವೇತು, ನಿಮ್ಗೊಂದು ವಿಷಯ ಹೇಳ್ಬೇಕು. ಈ ಪುಣ್ಯಾತ್ಮ ಇದಾರಲ್ಲ ಶಶಿ, ಅವ್ರ ವೈಫ್ ಲಾವಣ್ಯ ಅವ್ರಿಗೆ ಎಷ್ಟು ಕೇರ್ ಮಾಡ್ತಿದ್ರು ಗೊತ್ತಾ? ಸೆಂಟ್ರ್ ಸೋಪಲ್ಲಿ ಕೂತ್ಕೊಂಡು. ಹೌದಾ? ಏನ್ ಮಾಡ್ತಿದ್ರು? ಇರಿ ತಗೊಳ್ಳಿ, ಫಸ್ಟ್ ಹಚ್ಚಿಬಿಡಿ ಸರ್. ಲಾವಣ್ಯ ಅವ್ರಿಗೆ ತಲೆನೋವು ಅಂತ ಇದ್ರು ಏನೋ, ಇವರು ಅಲ್ಲೇ ಕೂತ್ಕೊಂಡು ಹೆಡ್ ಮಸಾಜು, ನೆಕ್ ಮಸಾಜು, ತಲೆನೋವು ಅಂತಿದ್ರ. ಹೌದು, ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಹಚ್ಬಿಡಿ. ಅದಕ್ಕೆ ಸರ್ ನಿಮ್ಮನ್ನ ಕ್ಯೂಟ್ ಕಪಲ್ ಅಂತ ಹೇಳೋದು. ಓಕೆ, ಈ ಕ್ಯೂಟ್ ಕಪಲ್ ನ ಶಾಲಾ ದಿನಗಳು ಹೇಗಿತ್ತು ಲಾವಣ್ಯ? ಶಾಲೆ ದಿನಗಳಂದ್ರೆ ಆ ಟೈಮಲ್ಲಿ ಅನಿಸ್ತಿತ್ತು, ಅಯ್ಯೋ ಸ್ಕೂಲ್ ಮುಗಿದ್ರೆ ಸಾಕಪ್ಪ, ಕಾಲೇಜ್ಗೆ ಯಾವಾಗ ಹೋಗ್ತೀನೋ ಅಂತ. ಬಟ್ ಅದು ಮುಗಿದ್ಮೇಲೆ ಅದ್ರ ಬೆಲೆ ನಮಗ್ ಗೊತ್ತಾಗುತ್ತೆ. ಆ ಟೈಮ್ ಮತ್ತೆ ನಮಗ್ ಬರಲ್ಲ. ಅಂಡ್ ಇವತ್ತು ನಾವ್ ಈ ಯೂನಿಫಾರ್ಮ್ ಹಾಕೊಳ್ಳೋ ಭಾಗ್ಯನೂ ಯಾರಿಗೂ ಸಿಗಲ್ಲ. ಈಗ ಲಾಸ್ಟ್ ಎಪಿಸೋಡ್ ಅಲ್ಲೂ ಮದ್ವೆ ಆಯ್ತು, ಆ ಅದೃಷ್ಟನೂ ಯಾರಿಗೂ ಸಿಗಲ್ಲ. ಅಂಡ್ ನನ್ನ ಸ್ಕೂಲ್ ಲೈಫ್ ಬರೀ ಅಪ್ಪನಿಂದ ಹೊಡ್ಸ್ಕೊಳ್ಳೋದು, ಬೈಸ್ಕೊಳ್ಳೋದು, ಲವ್ ಲೆಟರ್ಸ್ ಎಲ್ಲ ಕೊಡ್ತಾರಲ್ಲ, ಆ ಹುಡುಗರಿಂದ ಸ್ವಲ್ಪ ಪಾರಾಗೋದು. ತುಂಬಾ ಜನ ಲೈನ್ ಆಗ್ತಿದ್ರು. ಹೇಗೆ ಸ್ವಲ್ಪ ಲೈನ್ ಅಂದ್ರೆ ಪತ್ರ ಬರೆಯೋರಾ ಏನು? ಗ್ರೀಟಿಂಗ್ ಕಾರ್ಡ್ ಕೊಡೋರಾ? ಜಾನ್ವರಿ 1 ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಜಾನ್ವರಿ 1 ನ್ಯೂ ಇಯರ್, ಅಪ್ಪ ಬೆಳಗ್ಗೆ 5 ಗಂಟೆಗೆ ಎದ್ದು ಗೇಟ್ ಓಪನ್ ಮಾಡಕ್ಕಂತ ಹೋದ್ರು. ಕಾಂಪೌಂಡ್ ಮೇಲೆ ಕೇಕ್ ಬಾಕ್ಸ್, ಲವ್ ಲೆಟರ್, ರೋಸು, ಆಮೇಲೆ ಗ್ರೀಟಿಂಗ್ ಕಾರ್ಡ್ ಇಷ್ಟು ಒಂದ್ರ ಮೇಲೆ ಒಂದು ಇಟ್ಟಿದ್ರು. ಯಾರಂತ ನನ್ಗೆ ಗೊತ್ತಿಲ್ಲ. ಅಪ್ಪ ಅದನ್ನ ನೋಡಿದ್ರು, ಲೆಟರ್ ಎಲ್ಲ ಹಿಂಗ್ ಓಪನ್ ಮಾಡಿ ನೋಡಿದ್ರು ಏನೇನ್ ಬರ್ದಿದ್ದಾರೆ ಅಂತ. ಅವನು ಅವಾಗ ಶೈನಿಂಗ್ ಪೆನ್ ಬರ್ತಿತ್ತಲ್ಲ, ಆ ಶೈನಿಂಗ್ ಪೆನ್ ಅಲ್ಲಿ ತುಂಬಿಸಿದಾನೆ ಹಂಗ್ ಲವ್ ಮಾಡ್ತೀನಿ, ಹಿಂಗ್
ಹಿಂಗ್ ಲವ್ ಮಾಡ್ತೀನಿ. ಆದ್ರೆ ಕೊನೆಯಲ್ಲಿ ಇಂತಿ ನಿನ್ನ ಅಂತ ಬರ್ದ್ಬಿಟ್ಟು ಹೆಸರು ಬರ್ದಿಲ್ಲ, ಬ್ರಾಕೆಟ್ ಅಲ್ಲಿ ಸನ್ ಬರ್ದ್ಬಿಟ್ಟಿದ್ದಾನೆ. ಸೊ ನಾನು ಆ ಸನ್ ನೋಡಿ ಓಕೆ ಇವನ ಹೆಸರು ಸೂರ್ಯನೇ ಆಗಿರುತ್ತೆ ಅಂತ ನಾನು. ಓಕೆ, ಆ ಹುಡುಗ ಇಲ್ಲಿಗೆ ಬಂದಿದ್ದಾನೆ, ಈಗ ಕರ್ಸ್ಬೋದಾ? ಬನ್ನಿ. ಮಚ್ಚಲ್ಲಿಟ್ಟಿರೋದು ಎಷ್ಟು ಗಾಬರಿ ಆದ್ರು, ಅವತ್ತು ಹಿಂಗೆ ಗಾಬರಿ ಆಗಿತ್ತಲ್ಲ. ಆ ಹುಡುಗ ಬರ್ತಿದ್ದ ಅವನು ಗೇಟ್ ಹತ್ರ, ಲಾವಣ್ಯ ಅಂತ ಅಂದ. ನಾನು ಯಾರು ಈ ತರ ಕರೀತಾ ಇದಾರೆ ಅಂತ ಆಚೆ ಹೋಗಿ ನೋಡ್ದೆ, ನಿನ್ಗೆ ಯಾವ್ದೋ ಲೆಟರ್ ಬಂದಿತ್ತಲ್ಲ, ಏನಾಯ್ತು, ಯಾರು ಬರ್ದಿದ್ದು ಅಂತ. ನೀನ್ ಯಾರು, ನೀನ್ ಯಾಕೆ ಇದನ್ನೆಲ್ಲ ಕೇಳ್ತಿದ್ಯಾ ಅಂತ ಅಂದ್ಬಿಟ್ಟು ಹಿಂಗ್ ತೋರಿಸ್ತಾನೆ. ಫುಲ್ ಲಾವಣ್ಯ ಅಂತ ಫುಲ್ ಕುಯ್ಕೊಂಡಿದ್ದಾನೆ. ಲೈಕ್ ಇಟ್ ಇಸ್ ಲಿಟ್ರಲಿ ಬ್ಲೀಡಿಂಗ್. ನನಗ್ ಭಯ ಬಂದು ನಮ್ಮ ಅಕ್ಕನ ಹೆಸರು ಮೋಹನ ಅಂತ ಕಿರ್ಚ್ಕೊಳ್ತಾ ಇದೀನಿ ಗೇಟ್ ಹತ್ರ. ಆಮೇಲೆ ನಮ್ಮ ಅಕ್ಕ ಬಂದ್ರು. ನಮ್ಮ ಅಕ್ಕ ಬಂದ ತಕ್ಷಣ ಓಡಕ್ಕಿಡ್ದ. ಅವನಿಂದೆ ನಮ್ಮ ಅಕ್ಕ, ನಮ್ಮ ಅಕ್ಕನಿಂದೆ ನಾನು, ನನ್ನಿಂದೆ ನಮ್ಮ ಅಪ್ಪ ಸ್ಕೂಟರ್ ತಗೊಂಡು 3 ಜನನು ಓಡ್ತಾ ಇದೀವಿ. ಆಮೇಲೆ ಹುಡುಗ ಸಿಗಾಕೊಂಡ. ಆಮೇಲೆ ನಮ್ಮ ಅಪ್ಪ ಬಂದ್ರು. ನಮ್ಮ ಅಪ್ಪ ಚೇತಕ್ ಗಡಿಲೆ ಹಿಂಗಿಂಗ್ ಒದಿತಾ ಇದಾರೆ ಅವನ್ನ. ಸೊ ಹಿಂಗಾಗೇನೆ ನನ್ಗೆ 5 ಸ್ಕೂಲ್ ಚೇಂಜ್ ಮಾಡಿದ್ದಾರೆ. ಓಕೆ, ಇವ್ರ ರನ್ನಿಂಗ್ ರೇಸ್ ಲವ್ ಸ್ಟೋರಿ ಗೊತ್ತಾಯ್ತು. ಈಗ ನಮ್ಮ ಸೈಂಟಿಸ್ಟ್ ಹತ್ರ ಮಾತಾಡೋಣ. ಏನ್ ಸರ್, ಸುಮ್ಮನೆ ಇರಕ್ ಆಯ್ತಿರ್ಲಿಲ್ವಾ ನಿಮ್ಗೆ? ಸಿಕ್ಕಿದ್ನೆಲ್ಲ ಬಿಚ್ಚೋದು, ಎಕ್ಸ್ಪೆರಿಮೆಂಟ್ ಮಾಡೋದು, ಅದನ್ನ ಬಿಚ್ಚಿಟ್ಕೊಳ್ಳೋದು, ಏನದು ಕತೆ ನಿಮ್ದು? ಯಾಕೆ ಆ ಥರ ಬುದ್ಧಿ? ನನಗೆ ಫಸ್ಟ್ ಎಂಬಿಷನ್ ಬಂದಿದೆ, ಓಕೆ ನಾನೊಬ್ಬ ಸೈಂಟಿಸ್ಟ್ ಆಗಬೇಕು ಅಂತ ಆಗಿತ್ತು. ಸೊ ನಮ್ಮ ಮನೇಲಿ ಬೇಕಾಗಿರೋ ಐಟಮ್ಸ್ನ ತಂದ್ಕೊಡೋಷ್ಟು, ಈ ಮೋಟ್ರು, ಆಮೇಲೆ ಬ್ಯಾಟ್ರಿಗಳು, ಅದನ್ನ ತಂದ್ಕೊಡೋಷ್ಟು, ಮಿಕ್ಸಿ, ಸೊ ಅದನ್ನ ಕೊಡೋಷ್ಟು ದೊಡ್ಡವ್ರೇನಲ್ಲ. ಸೊ ಏನು ಮಾಡ್ತಿದ್ದೆ, ನಮ್ಮ ಊರಲ್ಲಿ ಯಾವುದೇ ಮಕ್ಕಳು ಹೊಸ ಆಟಿಕೆ ಸಾಮಾನು ತಂದ್ರು ನನ್ಗೆ ತಂದ್ಕೊಡೋರು, ಇದ್ರ ಒಳಗಡೆ ಏನಿರುತ್ತೆ ಬಿಸಿ ತೋರಿಸು ಅಂತ. ಸೊ ಎಲ್ಲ ತಗೊಂಡು, ಈ ಸ್ಕ್ರೂ ಡ್ರೈವರ್ಸ್ ಎಲ್ಲ ಇರ್ತಿರ್ಲಿಲ್ಲ, ಕಲ್ ತಗೊಳೋದು, ಚಚ್ಚೋದು, ಮೋಟ್ರ್ ತೆಗೆಯೋದು, ಫ್ಯಾನ್ ಮಾಡೋದು. ಸೊ ನನ್ಗೆ ಇನ್ನೊಂದು ಬೇಜಾರು ಏನಂದ್ರೆ, ಯಾರು ಚೆನ್ನಾಗಿರೋ ಹುಡುಗರೇ ಲೈನ್ ಆಗ್ತಿರ್ಲಿಲ್ಲ ಮ್ಯಾಮ್. ಎಲ್ಲ ಹಾಲ್ ಮಂಜ, ಆಟ ಸೀನಾ. ಲಾವಣ್ಯ ಸಮಾಧಾನ. ನಿನ್ನಿಂದ ಅಷ್ಟೊಂದು ಹುಡುಗರುಗಳು ಬಿದ್ದಿದ್ರಲ್ಲ, ಇವರಿಂದನೂ ಒಬ್ರು ಬಿದ್ದವ್ರು. ನೀವು ಅವತ್ ಮಾಡಿದ್ದು ಒಂದು ತಪ್ಪು ಶಶಿ, ನೆನ್ಪಿದ್ಯಾ? ಒಂದು ಹುಡುಗಿ ಮೊಬೈಲ್ ಹೊಡೆದಾಕಿದ್ ನೆನ್ಪಿದ್ಯಾ? ನೆನ್ಪಿದೆ. ಆ ಹುಡುಗಿ ಅವ್ರ ಅಪ್ಪ ಹುಡ್ಕೊಂಡ್ ಬಂದಿದ್ದಾರೆ, ಅದೇನ್ ಮಾತಾಡ್ ಕಳ್ಸಿ. ಶಶಿ ನೋಡಿ ಹಿಂದೆ ಶಶಿಗ್ ಶಾಕು ಬಂದ್ಗಿಂದ್ಬಿಟ್ಟ. ಆಗ 1100 ಫೋನು, ಅದ್ರೊಳಗಡೆ ಸ್ಪೀಕರ್ ಇರುತ್ತೆ ಅನ್ನೋದು ಮಾತ್ರ ವಿಷಯ ಗೊತ್ತಿತ್ತು. ನಾನು ಫೋನು ನೋಡಿರ್ಲಿಲ್ಲ ಅಲ್ಲಿ ತನಕ. ಹಾಗೆ ಮೊಬೈಲ್ ಸಿಕ್ಬಿಟ್ಟಿದೆ ಆ ಹುಡುಗಿ ಕೈಗೆ. ಸೊ ಅವಳು ಏನ್ ಮಾಡಿದಾಳೆ, ಆ ಫೋನ್ ತಂದು ನನ್ ಕೊಟ್ಲು. ಇದ್ರೊಳಗಡೆ ಸ್ಪೀಕರ್ ಇರುತ್ತಂತೆ, ಇದು ಓಪನ್ ಮಾಡ್ಕೊಡು ಅಂತ ಅನ್ಬಿಟ್ಟು. ನಾನು ಹೆಂಗ್ ಓಪನ್ ಮಾಡೋದು ಅಂತ ನೋಡಿದೆ. ಕಂಬಗಳು ಇರುತ್ತಲ್ಲ, ಐಬೆಕ್ಸ್ ಬೇಲಿ ಅಂತ ಹೇಳ್ತೀವಿ, ಆ ಬೇಲಿಗೆ ಒಂದು ಕಂಬ ಇರುತ್ತೆ. ಆ ಕಂಬದ ಮೇಲೆ ಇಟ್ಬಿಟ್ಟು ಕಲ್ ತಗೊಂಡು ಚಚ್ಚಿ ಸ್ಪೀಕರ್ ಓಪನ್ ಮಾಡಿದೆ. ಅಷ್ಟ್ರಲ್ಲಿ ಬಂದ್ರು ನೋಡಿ ಅವ್ರ ಅಪ್ಪ ಚಿಕ್ಕಪ್ಪ ಎಲ್ಲ ಹಿಂಗ್ ಬರ್ತಾ ಇದಾರೆ ಮೊಬೈಲ್ ಉಟ್ಕೊಂಡು. ಓಡಿದೆ ಸೀದಾ, ತೋಟಗಳನ್ನೆಲ್ಲ ಎಗುರ್ಕೊಂಡು ಓಡಿದೀವಿ. ನಾನು ಫಸ್ಟ್ ಇವ್ರಪ್ಪನ ಹತ್ರ ಇವ್ರನ್ನ ಮದುವೆ ಆಗ್ತೀನಿ ಅಂತಂಗ ಇವ್ರಪ್ಪ ಒಂದು ಮಾತು ಹೇಳಿದ್ರು, ನೀನನ್ ಹೆಂಗಿದ್ರು ಸಾಕ್ತನ್ಬಿಡು. ಯಾಕೆ ಹೇಳು, ಯಾಕೆ? ಅವ್ನು ಬೆಂಗಳೂರಲ್ಲಿ ಛತ್ರಿ ರಿಪೇರಿ ಅಂಗಡಿನಾದ್ರೂ ಇಟ್ಕೊಂಡು ನಿನ್ನ ಸಾಕ್ತಾನೆ, ನನಗೆ ಯೋಚನೆ ಇಲ್ಲ ಅಂತ. ಅಷ್ಟು ಮೆಕ್ಯಾನಿಕ್ ಮಾಡೋದು. ಈಗಲೂ ಅಷ್ಟೇ, ಮನೇಲಿ ಮಿಕ್ಸಿ ಓಪನ್ ಮಾಡೋದು, ಏನ್ ಕೆಟ್ಟೋದ್ರು ನಾದವು ಹೊಮ್ಮುವುದೇ. ನೀ ಮಾತಾಡು. ಅಯ್ಯೋ, ಒನ್ ಮೋರ್ ಆಡೆಡ್ ಸುಮಂತ್ ಗ್ಯಾಂಗಿಗೆ. ನೀ ಮಾತಾಡು. ನನ್ನವರ ಸಂಘದ ಅಧ್ಯಕ್ಷರವರು. ನಾವು ಈಗ ಅಧ್ಯಕ್ಷನ ಆಯ್ಕೆ ಮಾಡಬೇಕು. ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡೋಣ. ವೆಲ್ಕಮ್ ಟು ದ ಸಂಘ. ಅಲ್ಲ, ನಾವು ಮಾತಾಡೋ ಹುಡುಗಿರು ಒಂದು ಸಂಘ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಅಲ್ಲ, ಆ ಸಂಘದಲ್ಲಿ ಯಾರ್ಯಾರು ಮಾತಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಯಾರಿಗೂ ಅರ್ಥ ಆಗಲ್ಲ, ಎಲ್ಲರೂ ಮಾತಾಡ್ತಾ ಇರ್ತಾರೆ. ಓಕೆ, ಈ ಕ್ಯೂಟ್ ಕಪಲ್ ನ ಕ್ಯೂಟ್ ಸ್ಟೋರಿ ಕೇಳಿದ್ವಿ. ಈಗ ಈ ಕ್ಯೂಟ್ ಆಗಿರೋ ಕಪಲ್ಗೆ ಕ್ಯೂಟ್ ಆಗಿರೋ ಆಟ ಕೊಡ್ಲಿಲ್ಲ ಅಂತಂದ್ರೆ ಹೇಗೆ ಅಲ್ವಾ? ಸೊ ನಿಮ್ಗೋಸ್ಕರ ಒಂದು ಆಟ ತಯಾರಾಗಿದೆ. ನೀವು ರೆಡಿನಾ? ರೆಡಿ. ಆಟದ ಹೆಸರು ಅಂಟನ್ ಟನ್.
ಆಟದ ರೂಲ್ಸ್ ಏನು ಅಂತ ಹೇಳ್ಬಿಡ್ಲಾ? ಒಂದು ಬಟ್ಲಲ್ಲಿ ಹೇರ್ ಜೆಲ್ ಇರುತ್ತೆ, ಮತ್ತೊಂದು ಬಟ್ಲಲ್ಲಿ ಕಾಟನ್ ಇರುತ್ತೆ. ಓಕೆ, ಫಸ್ಟ್ ಜೆಲ್ ನ ಮೂಗಿಗೆ ಹಚ್ಕೊಂಡು ನಂತರ ಅದರಿಂದ ಕಾಟನ್ ನ ಹಚ್ಕೊಂಡು ಆ ನಂತರ ನೀವು ಲಾವಣ್ಯ ಹತ್ರ ಹೋಗಿ ಅವ್ರ ಮೂಗಿಗೆ ಜೆಲ್ ನ ಹಚ್ಚಿ ಕಾಟನ್ ನ ಹಚ್ಬೇಕು. ಆ ನಂತರ ಲಾವಣ್ಯ ಏನ್ ಮಾಡ್ತಾನೆ ಅಂತಂದ್ರೆ ಆ ಕಾಟನ್ ನ ತಗೊಂಡ್ ಹೋಗಿ ಪಕ್ಕದಲ್ಲಿರೋ ಇನ್ನೊಂದು ಬಟ್ಲಿಗೆ ಪಾಸ್ ಮಾಡ್ತಾರೆ. ಸೊ 3 ನಿಮಿಷದಲ್ಲಿ ಎಷ್ಟು ಕಾಟನ್ ನ ನೀವು ಪಾಸ್ ಮಾಡ್ತೀರಾ ಅನ್ನೋದು ಗೇಮ್. ಓಕೆನಾ? ಅಂಟಂಟಂಟ್ ಈ ಒಂದು ಆಟವನ್ನ ಆಡೋ ಆರು 8 10 12 13 ಕಾಟನ್ಸ್. ಈಗ ಒಂದು ಕ್ಯೂಟ್ ಆಗಿ ಡ್ಯಾನ್ಸ್ ಬರ್ಲಿಲ್ಲ ಅಂದ್ರೆ ಹೆಂಗೆ ಕ್ಯೂಟ್ ಜೋಡಿ ಇದ್ದ ಅಲ್ವಾ? ನಿಜವಾಗ್ಲೂ ನೀವು ಲೈಫಲ್ಲಿ ಯಾವಾಗ್ಲೂ ಇದೇ ತರ ಕ್ಯೂಟ್ ಆಗಿ ಅಂಟ್ಕೊಂಡೇ ಇರಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ನಮ್ಮ ಈ ಅಂಟು ಜೋಡಿ ಬಗ್ಗೆ ನಮ್ಮ ಅತಿಥಿಗಳು ಏನ್ ಹೇಳ್ತಾರೆ ಅಂತ ಕೇಳೋಣ. ಶುಭ ಅಂಡ್ ಸುಮನ್. ಈ ಅಂಟು ಜೋಡಿ ತುಂಬಾ ಕ್ಯೂಟ್ ಆಗಿದೆ ಅಂಡ್ ಅವ್ರ ಸ್ಟೋರೀಸು ತುಂಬಾ ಕ್ಯೂಟ್ ಆಗಿದೆ. ಲಾವಣ್ಯ ಅವ್ರದ್ದು ಆಟೋ ಸೀನಾ ಮತ್ತೆ ರೇಸರ್ ವಾಸು ಸ್ಟೋರೀಸ್ಗಳೆಲ್ಲ ಇವ್ರಿಗೂ ಒಂದು ಹೆಸರಿಟ್ಬಿಡಿ, ಯಾಕಂದ್ರೆ ರೇಡಿಯೋ ಗಿಡಿಯೋ ಎಲ್ಲ ಓಪನ್ ಮಾಡಿ ಇಡ್ತಾ ಇದಾರಲ್ಲ ಮನೇಲಿ. ಏನಾದ್ರೂ ವರ್ಕ್ ಆಗ್ತಾ ಇದೆ ನಿಮ್ ಮನೇಲಿ ಲಾವಣ್ಯ ಅವರೇ? ಆಕ್ಚುಲಿ ಏನ್ ಗೊತ್ತಾ, ಟ್ರಯಲ್ ಮಾಡಕ್ಕೆ ನಮ್ಮನೆ ಥಿಂಗ್ಸೇ ಬೇಕು. ಬೇರೆಯವ್ರ ಮನೆ ರಿಪೇರಿ ಮಾಡಕ್ ಹೋದಾಗ ಏನಾದ್ರು ಥಿಂಗ್ಸ್ ಅದು ಕರೆಕ್ಟ್ ಆಗಿ ಮಾಡ್ತಾನೆ, ನಮ್ಮ ಮನೇಲಿ ಕೆಡ್ಸ್ಬಿಡೋದು. ಶಶಿ, ಎಲ್ಲಾರು ನಿಮ್ ಮನೇಲಿ ಎಕ್ಸ್ಪೆರಿಮೆಂಟ್ ಮಾಡ್ಕೋ. ಇನ್ನೂ 15 ಎಪಿಸೋಡ್ಗಳಿವೆ. ಈ ಸ್ಪೀಕರ್ ಅಲ್ಲಿ ಮ್ಯಾಗ್ನೆಟ್ ಅವೆ ಅಂತ ಎಲ್ಲ ಕಿಚ್ಚಾಕ್ಬಿಟ್ಟಿ ಆಯ್ತಾ? ಸೆಟ್ಟಲ್ ಮಾಡಕ್ಕೆ ಹೋಗ್ಬೇಡ. ತೋರ್ಸ್ಕೊಟ್ರಿ, ಇವಾಗ ಮರ್ತೋಗಿತ್ತು. ಮೆಕ್ಯಾನಿಕ್ ಗಂಡ, ಮೇನಕ್ಕೆ ಎಂಟಿ. ಬಟ್ ವೆರಿ ಕ್ಯೂಟ್ ಕಪಲ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ದ ಕ್ಯೂಟೆಸ್ಟ್ ಕಪಲ್ ನಾವು ನೋಡಿದ್ರಲ್ಲಿ ಆ ಹಾಡ್ಗೂ ನಿಮ್ಮಲ್ಲಿ ಇದ್ದಿದ್ದ ಆ ಕೋಆರ್ಡಿನೇಷನ್ಗೂ ಆ ಅಂಡರ್ಸ್ಟ್ಯಾಂಡಿಂಗು, ಲಾಸ್ಟ್ ಅಲ್ಲಿ ಡ್ಯಾನ್ಸ್ ಆಡಿ ಅಂದ್ರು ಅಂಟ್ಕೊಂಡೆ ಡ್ಯಾನ್ಸ್ ಆಡಿದ್ರಿ ನೀವು. ಹಾಗೆ ಕೊನೆವರೆಗೂ ಅಂಟ್ಕೊಂಡೆ ಚೆನ್ನಾಗಿರಿ. ಅಲ್ಲ, ರಿಪೇರಿ ರಾಜಣ್ಣ ಅಂತ ಹೆಸರಿಡೋಣ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ಇದು ಯಾಕೋ ಗುಜ್ಲಿ ಗಣಪ ಇವನು.
ಚೆನ್ನಾಗಿತ್ತು ನಿಮ್ಮಿಬ್ಬರ ಅನುಭವನು. ನೀವು ಹೇಳೋದೇ ಕೇಳಕ್ ಬಹಳ ಖುಷಿ ಆಯ್ತು. ನನಗೆ ಸ್ವಲ್ಪ ನಂದು ನೆನಪಾಯ್ತು. ನಾನು 2-3 ಸ್ಕೂಲ್ ಬದಲಾಯಿಸಿದ್ದೀನಿ ಇದೇ ವಿಷಯಕ್ಕೆ. ಚೆನ್ನಾಯ್ತು. ಥ್ಯಾಂಕ್ ಯು ಲಾವಣ್ಯ, ಥ್ಯಾಂಕ್ ಯು ಶಶಿ. ಪ್ರೇಮ್ ಅವರೇ ಈ ಸಕ್ಕತ್ ಎಂಜಾಯ್ ಮಾಡಿದೆ ಮಾತ್ರ ಇವರಿಬ್ರು. ಇದು ನಡೆದಿರೋ ಫ್ಲಾಶ್ ಬ್ಯಾಕ್ ನ ಕನೆಕ್ಟ್ ಮಾಡಿಸೋದು ಇದೆಯಲ್ಲ ತುಂಬಾ ಕಷ್ಟ ಅದು. ಅದನ್ನ ನೀನು ಅನ್ಪ್ರಿಪೇರೇಬಲ್ ಹೆಂಗ್ ನೀನು ಕನೆಕ್ಟ್ ಮಾಡಿಸ್ತೀಯ ಅಂದ್ರೆ ಹಂಗ್ ಕನೆಕ್ಟ್ ಮಾಡಿಸ್ತೀಯ. ನನಗೆ ಆಟೋ ಸೀನ ಆಲ್ಮಂಜ ನಂಗೆ ನಮ್ಮಿರಾಗ ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟೆ ನಾನು. ನಮ್ಮಿರಾದ್ರೆ ಇದವಲ್ಲ ಕ್ಯಾರೆಕ್ಟರ್ಗಳು ಇವೆಲ್ಲ. ಸೀರಿಯಸ್ಲಿ ತುಂಬಾ ಚೆನ್ನಾಗಿರೋ, ತುಂಬಾ ಕ್ಯೂಟ್ ಆಗಿದೆ. ಆಮೇಲೆ ಎಷ್ಟು ಇಂಟೆಲಿಜೆಂಟ್ ಆಗಿ ನೀನ್ ಗೇಮ್ ಪ್ಲೇ ಮಾಡಿದೆ ಅಂದ್ರೆ ನಮ್ ದೇವರಣ್ಣ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಹೇಳ್ದೆ ಮೇಡಮ್ ಇವರೆಲ್ಲ ಉಜ್ಜಿ ಮೂಗ್ ಗಾಯ ಮಾಡ್ಕೊಂತಾರೆ ನೋಡಿ, ಬೇಕಾದ್ರೆ ಒಂದ್ ಕಾಟನ್ನು ಬೇಕಾದ್ರೆ ಇಡಲ್ಲ ಅಂತ. ಏನ್ ಟೆಕ್ನಿಕಲ್ ಅದು ಆಟ ಆಡದೆ ನೀನ್ ಲಾವಣ್ಯ, ಎಕ್ಸ್ಟ್ರಾಡಿನರಿ. ನೀನು ತುಂಬಾ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರೇಮ್ ಅವರೇ. ತುಂಬಾ ಚೆನ್ನಾಗಿ ತಮ್ಮ ಶಾಲಾ ದಿನಗಳನ್ನ ಇಲ್ಲಿ ಹಂಚ್ಕೊಂಡ್ರು. ಹಾಗೆ ಅಂಟು ಜೋಡಿ ಇಲ್ಲಿ ತುಂಬಾ ಕ್ಯೂಟ್ ಆಗಿ ಎಲ್ಲರನ್ನು ಎಂಟರ್ಟೈನ್ ಮಾಡಿದ್ರಿ. ಆಲ್ ದ ಬೆಸ್ಟ್ ನಿಮ್ಗೆ. ಇಲ್ಲಿ ಅಷ್ಟು ಮುದ್ದಾಗಿ ಪಾರ್ಟಿಸಿಪೇಟ್ ಮಾಡಿದಂತ ನಿಮ್ಗೆ ನಮ್ಮ ಜೀ ಕನ್ನಡದ ವತಿಯಿಂದ ಉಡುಗೊರೆ ಇದೆ. ಉಡುಗೊರೆ ಬರ್ಲಿ ಪ್ಲೀಸ್. ಈಗ ಮುಂದಿನ ಜೋಡಿಯನ್ನ ವೇದಿಕೆ ಮೇಲೆ ಕರೆಯುವಂತ ಸಮಯ. ಏನಾದ್ರೂ ಆಗ್ಲಿ ಏನಾದ್ರೂ ಹೋಗ್ಲಿ ನಮ್ ಜೊತೆ ಯಾವಾಗ್ಲೂ ದೇವ್ರಿದಾನೆ ಮೇಡಮ್ ಅಂತ ಹೇಳುವಂತ ಒಂದು ಕ್ಯೂಟ್ ಜೋಡಿ ಗುಜುಬಾ ಬಬ್ಲುಮಾ ಜೋಡಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಸ್ಕೂಲ್ ರೌಂಡ್ಗೆ ಎಲ್ಲರೂ ಹೆಂಗ್ ರೆಡಿಯಾಗಿ ಬಂದಿದ್ದೀರಾ ಅನುಷಾ? ಸ್ಕೂಲ್ ಅಂತಿದ್ದ ಹಾಗೆ ನಿಮ್ಗೆ ಕಾಡುವಂತ ನೆನಪುಗಳು. ಈಗ ನಾನು ಸ್ಕೂಲಲ್ಲಿ ವರ್ಕ್ ಮಾಡೋದ್ರಿಂದ ಯಾವಾಗ ಸ್ಕೂಲ್ ರೌಂಡ್ ಅಂತ ಹೇಳ್ತಾ ಇದ್ದಾರೆ ತುಂಬಾ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡಿ ನಾನು ಏನ್ ಮಾಡ್ತಿದ್ದೆ ಸ್ಕೂಲಲ್ಲಿ, ನಾ ಹೇಗಿದ್ದೆ. ನಂಗೆ ಒಂದೇ ನೆನಪಿರೋದು ಏನಂದ್ರೆ ನಾನು ತುಂಬಾ ತುಂಟಿಯಾಗಿದ್ದೆ. ಒಂದೇ ಪ್ಲೇಸಲ್ಲಿ ಕುತ್ಕೊಳ್ಳೋದೇ ಇಲ್ಲ, ಬರೀ ಮಮ್ಮಿ ಕಂಪ್ಲೇಂಟ್ ಅದು ಒಂದೇ. ಅದಕ್ಕೆ ಟೀಚರ್ಸ್ಗೆ ಹೇಳ್ತಾ ಇದ್ದೆ, ನೀವೇನೇ ಕಂಪ್ಲೇಂಟ್ ಇದ್ರು ನನಗೆ ಹೇಳಿ, ನಾನೇ ಸರಿ ಮಾಡ್ಕೋತೀನಿ, ನಮ್ಮ ಅಮ್ಮಂಗೆ ಮಾತ್ರ ಹೇಳೋಕೆ ಹೋಗ್ಬೇಡಿ ಅಂತ. ಯಾಕಂದರೆ ನಮ್ಮಮ್ಮ ಸಾರಿ ಬಾರಿಸ್ತಾ ಇದ್ರು ಮನೆಗೆ ಹೋಗಿ ಬೆಲ್ಟಲ್ಲೇ, ಅದು ಸಾರಿ. ಅದಕ್ಕೆ ಅದು ತುಂಬ ಭಯ ಇತ್ತು ನನಗೆ. ಅದಕ್ಕೆ ಟೀಚರ್ಸ್ನೆಲ್ಲ ಅಲ್ಲಲ್ಲೇ ಫಿಕ್ಸ್ ಮಾಡ್ಕೋತಾ ಇದ್ದೆ. ಅಲ್ಲಲ್ಲೇ ಓದೋ ಕಡೆ ಆಸಕ್ತಿನೇ ಇರ್ಲಿಲ್ವಂತೆ ನಿಮ್ಗೆ? ಹೌದಾ? ಇಲ್ಲ, ನಾವು ಓದ್ತಾನೆ ಇರಲಿಲ್ಲ. ನಮ್ಮಪ್ಪ ಯಾವತ್ತೂ ನಂಗೆ ಓದು ಅಂತಾನೆ ಹೇಳಿಲ್ಲ. ನಮ್ಮಪ್ಪ ಯಾವಾಗ ನೀನು ಖುಷಿಯಾಗಿರು, ಬಿಂದಾಸ್ ಆಗಿರು, ಪಾಸ್ ಆದ್ರೆ ಸಾಕು, ನಮ್ಗೆ ಅಷ್ಟೇ ಬೇಕಾಗಿರೋದು ಅಂತಾನೆ ಹೇಳ್ತಾ ಇದ್ರು. ಒಳ್ಳೆ ಅಪ್ಪ. ಸ್ಕೂಲ್ ರೌಂಡ್ ಬಂದು ಅರ್ಧ ಕಥೆನ ಹೇಳಿದ್ದಾರೆ. ಇನ್ನರ್ಧ ಕಥೆನ ಹೇಳೋದಕ್ಕೆ ನಿಮ್ಮ ತಂದೆ ತಾಯಿನೇ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಅನುಷ್ ಅವರ ಪೇರೆಂಟ್ಸ್. ಮಗಳನ್ನ ಹಾಸ್ಟೆಲ್ ಕಳಿಸ್ಬಿಟ್ರಿ ನೀವು. ಅವ್ರನ್ನ ನೋಡೋಕೆ ಅಂತ ಹೋಗ್ತೀರಾ. ಮಗಳ ಕೈಯಲ್ಲಿ ಒಂದು ಟೀ ಕಪ್ ಇರುತ್ತೆ, ಒಂದು ಬನ್ ಇರುತ್ತೆ. ಆ ಕ್ಷಣ ಹೇಗೆ ಅನಿಸ್ತು ಸರ್ ನಿಮ್ಗೆ? ನಾವು ಪ್ರತಿ ವಾರನೂ ಹೋಗಿ ಮಗಳನ್ನ ನೋಡ್ಕೊಂಡ್ ಬರ್ತಾ ಇದ್ವಿ. ನಾವು ರಾತ್ರಿ ಹೊರಡ್ತಾ ಇದ್ವಿ, ಬೆಳಿಗ್ಗೆ ಅಲ್ಲಿ ರೀಚ್ ಆಗ್ತಾ ಇದ್ವಿ. ಒಂದು ಯೋಚನೆ ಮಾಡಿದ್ವಿ, ನಾವು ಹಗಲಲ್ಲಿ ಹೋಗ್ಬಿಟ್ಟು ನೋಡ್ಬಿಡೋಣ ಸಾಯಂಕಾಲ ಏನೇನು ಫುಡ್ ಕೊಡ್ತಾರೆ ಅಂತ. ಅಲ್ಲಿ ಹೋಗಿ ನೋಡ್ತೀವಿ, ಒಂದು ಅರ್ಧ ಕಪ್ಪು ಕಾಫಿ, ಆಮೇಲೆ ಮೇಲೊಂದು ಬನ್ನು. ಇದನ್ನು ನೋಡ್ಬಿಟ್ಟು ಬಹಳ ಫೀಲ್ ಆಗೋಯ್ತು. ನಾವು ಎಲ್ಲ ತಿಂದ ಫ್ಯಾಮಿಲಿ, ನಿಮ್ಗೆ ನೋಡೋವಾಗ್ಲಿ ಗೊತ್ತಾಗ್ತದೆ. ಹಂಗಾಗಿ ಇದನ್ನು ನೋಡ್ಬಿಟ್ಟು ನಮ್ಗೊಂಥರ ಬೇಜಾರಾಗಿ ನಾವು ಅವಳು ಹಾಸ್ಟೆಲ್ ಅಲ್ಲಿ ಇರೋದು ಬೇಡ, ಯಾರಾದ್ರೂ ರಿಲೇಷನ್ ಇದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆಯಲ್ಲಿ ಅವಳನ್ನು ಬಿಟ್ವಿ. ಒಂದು 6 ತಿಂಗಳು ಅಲ್ಲಿದ್ಬಿಟ್ಟು ಎಜುಕೇಶನ್ ಮುಗಿಸಿ ತಿರುಗಿ ಬ್ಯಾಂಗ್ಳೂರ್ ಕರ್ಕೊಂಡ್ ಬಂದ್ಬಿಟ್ಟು ಚಂದ್ರ ಲೇಔಟ್ ಅಲ್ಲಿ ಸ್ಕೂಲಿಗೆ ಸೇರಿಸ್ಕೊಂಡ್ಬಿಟ್ರು. ಅಮ್ಮ ನೀವ್ ಹೇಳಿ, ಆಗ ಸ್ಕೂಲ್ ಡ್ರೆಸ್ ಹಾಕೊಂಡು ಮುದ್ದಾಗಿ ಹೋಗ್ತಾ ಇದ್ದಂತ ಅನುಷಾ, ಈಗ ಬೆಳೆದು ನಿಂತಿರುವಂತ ಈ ಅನುಷಾ, ಇವನ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ತುಂಬಾ ವ್ಯತ್ಯಾಸ ಕಾಣುತ್ತೆ. ಇವತ್ತಂದ್ರೆ ಬಹಳ ಕ್ಯೂಟ್ ಕಾಣ್ತಾ ಇದ್ದಾಳೆ, ಮುದ್ದಾಗಿ ಕಾಣ್ತಿದ್ದಾರೆ. ಇದೇ ತರ ಮೇಲೆ ಪೋನಿ ನಾನು ಹಾಕೋದು, ಶೂ ಸಾಕ್ಸ್ ಪಪ್ಪ ಹಾಕೋದು, ಅವಳು ಹೀಗೆ ನಿಲ್ಬಿಡ್ತಾಳೆ ಅಷ್ಟೇ ಅವಳ ಕೆಲಸ. ಆವಾಗ 1.5 ಮೀಟರ್, ಈಗ 4 ಮೀಟರ್. ಸ್ಕೂಲ್ ದಿನಗಳನ್ನ ನೆನಪುಗಳನ್ನ ಹಂಚ್ಕೊಂಡಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನನಗೀಗ ಡ್ಯಾನ್ಸರ್ ಮಂಜು ಗೊತ್ತು. ಈ ಡಾನ್ ಮಂಜು ಯಾರು ಸರ್? ಡಾನ್ ಮಂಜು ಹೇಗಿತ್ತು ಅವರ ವಿಶ್ವರೂಪ? ಆಕ್ಚುಲಿ ಅಲ್ಲಲ್ಲ, ಅದು ಕೆಳಗ್ ಬಿದ್ದಿದ್ದನ್ನ ಎತ್ಕೊಳ್ಳಿ ಇನ್ನೊಂದ್ಸರ್ತಿ. ಅದು ತೆಗೆದಿದ್ದ ಸ್ಟೈಲ್ ನೋಡಿದ್ರ ನೀವು? ನೋಡಿದ್ವಿ. ತೆಗಿರಿ ಒಂದ್ಸತಿ.
ಬರ್ಲಿ ನಮ್ ಡಾನ್ ಮಂಜುಗೆ ಒಂದ್ ಜೋರಾದ ಚಪ್ಪಾಳೆ. ಮಂಜು ಮತ್ತೆ ಅಲ್ಲಿಂದ ಹಂಗ್ ಬಂದ್ರಿ ಈ ಕಡೆ ತಿರುಗುತ್ತಿದ್ದಂಗೆ ಯಾಕೆ ಹಿಂಗ್ ಸ್ವಿಚ್ ಆಫ್ ಆದಂಗೆ ಹಿಂಗ್ ಬಂದ್ಬಿಟ್ರಲ್ಲ? ಅಲ್ಲಿ ಅತ್ತೆ ಮಾವ ನೋಡಿದ್ರಲ್ಲ. ಹೇಳಿ ಮಂಜು, ಈ ಡಾನ್ ಮಂಜು ಕತೆ ಏನು? ಸರ್ ಅಂದರೆ ಸ್ಕೂಲ್ ಲೈಫಲ್ಲಿ ಅದೊಂದು ಆಸೆ ಇತ್ತು ನನಗೆ. ಅಂದರೆ ನಾನು ಸ್ವಲ್ಪ ರಗ್ಗಡ್ ಇದೆ ಸರ್, ನಾನು ಸ್ವಲ್ಪ ಹೊರಟಿದ್ದೆ ಅವಾಗ. ಅಂದರೆ ಹುಡುಗ ಹುಡುಗಿನ ಭೇದ ಭಾವ ಇಲ್ಲ, ಎಲ್ಲರಿಗೂ ಒಂದೇ ಥರ ಏನೋ ಏನೇ ಹಂಗೆ ಇದ್ದಿದ್ದು ನಾನು. ಫುಲ್ ರಫ್ ಆ್ಯಂಡ್ ಟಫ್ ಎಲ್ಲ ಇದ್ದೆ ಅವಾಗ ಒಂದಿಷ್ಟು ಸಿನಿಮಾಗಳು ಒಂದಿಷ್ಟು ಇದು ನೋಡ್ಬಿಟ್ಟು ನನಗೆ ತುಂಬ ಇಷ್ಟ ಆಗ್ತಿತ್ತು ನನ್ನ ಲೈಫಲ್ಲಿ. ನಾನು ಆದರೆ ಡಾನ್ ಆಗ್ಬೇಕಣ್ಣ, ಒಂದು ಲೆವೆಲ್ ಇರುತ್ತೆ ಕಣ ಲೈಫಲ್ಲಿ, ಡಾನ್ ಆಗ್ಬೇಕನ್ನೋದು ಒಂದು ಆಸೆ ನನಗೆ ಅವಾಗಿಂದ. ಆಮೇಲೆ ಯಾರೋ ಗಲಾಟೆ ಆದರೆ ಸುಮ್ಮನೆ ನಾವೇ ಹೋಗ್ಬಿಡೋದು, ಸುಮ್ಮನೆ ಅಲ್ಲಿ ಏನು ನಮ್ಮ ಪಾತ್ರನೇ ಇರಲ್ಲ, ಸುಮ್ಮನೆ ಹೋಗ್ಬಿಡೋದು ಅಷ್ಟೇ. ಏನಾಯ್ತು, ಯಾರು ಹೊಡ್ತಿದ್ದು, ಯಾಕೋ ಬೇಡ ಕಣೋ ಇದೆಲ್ಲ ಸರಿ ಹೋಗಲ್ಲ, ಸರಿ ಓಕೆ. ಅವ್ನು ಯಾರಂತ ನನ್ಗೆ ಗೊತ್ತೇ ಇರಲ್ಲ, ಇವನ್ನೆಲ್ಲ ಇವ್ರ ಕಡೆಯಿಂದ ಬಂದಿರೋರು ಅಂತ ಅನ್ಕೊಂಡವ್ರು. ಬಟ್ ಆ ಥರ ಏನು ಸಿಗಲಿಲ್ಲ, ಅದೊಂದು ಫೀಲ್ ಚೆನ್ನಾಗಿ ಸಿಕ್ತಿತ್ತು ನನಗೆ. ಅದಾದಮೇಲೆ 9th ಸ್ಟ್ಯಾಂಡರ್ಡಲ್ಲಿ ಒಂದ್ಸತಿ ನನ್ನ ಫ್ರೆಂಡ್ ಒಬ್ಬರು ಫೋರ್ಸ್ ಮಾಡ್ದ, ಈ ಥರ ಒಂದು ಡ್ಯಾನ್ಸ್ ಇದೆ ಮಾಡೋಣ ಎಲ್ಲ ಸೇರ್ಕೊಂಡು ಅಂತ ಹೇಳ್ದ. ಅಯ್ಯೋ ಡ್ಯಾನ್ಸ್ ಗೀನ್ಸ್ ಎಲ್ಲ ನಮ್ಗೆ ಬರಲ್ಲ ಕಣೋ, ಬೇರೆ ಏನೋ ಇದ್ರೆ ಹೇಳಿ ಮಾಡ್ತೀನಿ ಅಂತ. ಇಲ್ಲ ಮಾಡ್ತೀಯ ನೀನು, ನಾನು ಮಾಡೋಣ ಅಂತ ಫೋರ್ಸ್ ಮಾಡ್ದ. ಆವಾಗ ಮನೋಜ್ ಅಂತ ಅವನ ಹೆಸರು. ನಾವು ಮನೋಜು ದಿಲೀಪ್, ಆ್ಯಕ್ಚುಲಿ ಮನೋಜ್ ಮೇನು, ದಿಲೀಪು ನನ್ನ ಫೋರ್ಸ್ ಮಾಡಿ ಕರ್ಕೊಂಡು ಪರ್ಫಾರ್ಮೆನ್ಸ್ ಮಾಡಿಸ್ತಾ ಸರ್. ಅದು ಆಯಿತು. ಅದಾದಮೇಲೆ ಒಂದು ಸ್ವಲ್ಪ ಡ್ಯಾನ್ಸಲ್ಲಿ ಹೆಸರಾಗಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಒಳ್ಳೆ ರೆಕಗ್ನೈಸೇಷನ್ ಸಿಕ್ತು. ನಮ್ಗೆ ಓದಲ್ಲ ಅಷ್ಟು ರೆಕಗ್ನೈಸ್ ಸಿಕ್ಕಿಲ್ಲ, ಹಿಂಗೆಲ್ಲ ಮಾಡಿದಾಗಲೂ ಅಷ್ಟು ರೆಕಗ್ನೈಸ್ ಸಿಕ್ಕಿಲ್ಲ. ಯಾವಾಗ ಡ್ಯಾನ್ಸ್ ಮಾಡಿದಾಗ ಹುಡುಗಿಯರೆಲ್ಲ ಬಂದು ಮಾತಾಡೋ ರೀತಿನೇ ಬೇರೆ ಆಗೋಯ್ತು ನಮಗೆ. ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಮಂಜು ಅಂತ. ಅದೊಂಥರ ಚೆನ್ನಾಗಿ ಅನಿಸ್ತು ನನಗೆ. ಇದರಲ್ಲೂ ನಾವು ಹೆಸರು ಮಾಡ್ಬೋದಾ, ಈ ಥರನೂ ಒಬ್ಬರನ್ನ ಇಂಪ್ರೆಸ್ ಮಾಡ್ಕೋಬೋದಾ ಅನ್ನೋದನ್ನ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಹೋಯ್ತು. ಬಟ್ ಆದರೂ ಎಲ್ಲೋ ಒಂದು ಕಡೆ ಡಾನ್ ಇರ್ತಾನಲ್ವ ಮ್ಯಾಮ್, ಆ ಡಾನ್ ಅಲ್ಲೇ ಇದ್ದ. ಎಲ್ಲರದಾದಂಗೆ SLC ಮುಗಿದಾಗ ಎಲ್ಲರಿಗೂ ಒಂದೊಂದು ಸ್ಲ್ಯಾಮ್ ಬುಕ್ ಕೊಟ್ಟಿದ್ರು. ನಾವೆಲ್ಲ ಸ್ಲ್ಯಾಮ್ ಬುಕ್ಕಲ್ಲಿ ಗೋಲ್ ಏಮ್ ಅಂತ ಬಂದಾಗ ನಾನು ಎಲ್ಲದರಲ್ಲೂ ಡಾನ್ ಅಂತಲೇ ಬರ್ದಿದೆ. ಡಾನ್ 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 ಅಂತಲೇ ಬರ್ದಿದೆ ಎಲ್ಲಾದರೂ. ಇವಾಗ ಟೀಚರ್ಸ್ಗಳಿಗೂ ಕೊಟ್ಟಿರ್ತಾರೆ, ಆ ಟೀಚರ್ಸ್ ತೆಗೆದು ನೋಡಿದ್ದಾರೆ. ನೋಡಿದಾಗ ಒಬ್ರು ಟೀಚರು ಇವನೇನು ಹಿಂಗೆ ಬರ್ದವನೆ, ಇವ್ನು ಮುಂದೆ ಹೋದ್ಮೇಲೆ ಏನಾಗ್ತಾನೋ, ಇವ್ನ ಇಂಟೆನ್ಷನ್ ಏನಿದೆಯೋ, ಅವರು ಪಾಸಿಟಿವ್ ಆಗಿ ಅಂದರೆ ಬೇಡ ಇದು ಸರಿ ಇರಲ್ಲ ಅಂದ್ಬಿಟ್ಟು ಕರೆದು ಹಿಂಗೆ ಕಿವಿ ಇಟ್ಕೊಂಡು ಏನೋ ಬರ್ದಿದ್ಯಾ, ಯಾಕೆ ಹಿಂಗೆ ಬರ್ದಿದ್ಯಾ, ಗೊತ್ತು ನೀನು ಉಡಾಳ ಅಂತ, ಇದೆಲ್ಲ ಲೈಫಲ್ಲ, ಇದನ್ನ ಫಸ್ಟ್ ಚೇಂಜ್ ಮಾಡು ಅಂತ ಹೇಳಿದ್ರು. ನಾನು ಸರಿ ಮೇಡಮ್ ಎಲ್ಲರದು ಇಸ್ಕೊಂಡು ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಸರಿ ಮೇಡಮ್ ಚೇಂಜ್ ಮಾಡ್ತೀನಿ ಅಂತ. ಅದು ಟೀಚರು ಒಂದು ದೇವ್ರ ರೂಪದಲ್ಲಿ ಬಂದು ನನಗೆ ಹೇಳಿದ್ರು. ಅದು ನಾನು ಇವಾಗಲೂ ತುಂಬ ಸತಿ ಯೋಚನೆ ಮಾಡ್ತೀನಿ ಸರ್. ನಾನೇನು ಮಾಡಿದೆ, ಸ್ಲ್ಯಾಮ್ ಬುಕ್ ತೊಗೊಂಡೆ ಎಲ್ಲರ ಹತ್ರನೂ ಪ್ಲೀಸ್ ಕೊಟ್ಬಿಡಿ ಅಂತ. ಅವಾಗ ಅದು ಡಾನ್ ಅಂತ ಇರೋದು ಏನಪ್ಪ ಮಾಡಲಿ, ನನ್ನ ಲೈಫಲ್ಲಿ ಡಾನ್ ಅನ್ನೋದು ಬಿಟ್ಟರೆ ಇನ್ನೊಂದು ಇರೋದು ಡ್ಯಾನ್ಸರ್ ಅಂತ. ನನಗೆ ಅದು ಕಾಟಾಕಕ್ಕೆ ಇಷ್ಟ ಇರಲಿಲ್ಲ. ಡಿನ ಹಂಗೆ ಬಿಟ್ಟೆ, ಓನ ಎ ಮಾಡಿದೆ, ಎನ್ನ ಹಂಗೆ ಬಿಟ್ಟೆ, ಪಕ್ಕದಲ್ಲಿ CER ಅಂತ ಬರ್ದೆ ಮ್ಯಾಮ್. ನನಗೆ ಇವಾಗೂ ಆಶ್ಚರ್ಯ ಆಗುತ್ತೆ. ಆ ಟೀಚರೇ ದೇವ್ರ ರೂಪದಲ್ಲಿ ಬಂದ್ಬಿಟ್ಟೆ ಓಕೆ ಏನೋ ಅವ್ರು ಬೇರೆ ಬರಿ ಅಂತ ಹೇಳಿದ್ಲ, ಅಥವಾ ನನ್ನ ಹಣೆ ಬರ ನಾನೇ ಬರ್ಕೊಂಡ, ಅದೇ ಒಂದು ಇವಾಗಲೂ ಥಿಂಕ್ ಮಾಡ್ತೀನಿ ಅದ್ರ ಬಗ್ಗೆ. ಬಟ್ ಇವಾಗಲೂ ಅಷ್ಟೇ ನನಗೆ ನೆಗೆಟಿವ್ ರೋಲ್ ಅಂದರೆ ತುಂಬ ಇಷ್ಟ ಸರ್. ನನಗೆ ಮಾಡ್ಬೇಕಾದ್ರೆ ನನಗೆ ತುಂಬ ಇಷ್ಟ. ಇದು ವಾಟ್ ಡಾನ್ ಕತೆ ನಮ್ಮದು. ಡಾನ್ ಮಂಜು ಡಾನ್ಸರ್ ಆದಂತ ಕಥೆ ಇದು. ಅವತ್ತು ಇವ್ರು ಮಾಡಿದಂತ ಒಂದು ಡಾನ್ಸು, ಆ ಒಂದು ವೇದಿಕೆ ಇವರ ವ್ಯಕ್ತಿತ್ವವನ್ನೇ ಬದಲಾಯಿಸ್ಬಿಡ್ತು. ಹೀಗೂ ಕೂಡ ಒಬ್ಬ ವ್ಯಕ್ತಿ ಚೇಂಜ್ ಆಗ್ಬೋದು, ತನ್ನನ್ನ ತಾನು ಚೇಂಜ್ ಮಾಡ್ಕೋಬಹುದು ಅನ್ನೋ ಒಂದು ಪರಿಕಲ್ಪನೆ ಮಂಜು ಅವ್ರಿಗೆ ಬಂತು. ಆ ಒಂದು ವೇದಿಕೆಯನ್ನ ಒದಗಿಸ್ಕೊಟ್ಟಂತ ಅವರ ಆತ್ಮೀಯ ಸ್ನೇಹಿತರು ಮನೋಜ್ ಹಾಗೂ ದಿಲೀಪ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ಮನೋಜ್ ಅಂಡ್ ದಿಲೀಪ್. ನೀವು ಡಾನ್ಸ್ ಮಾಡು ಮಂಜು ಅಂತ ಒಂದು ಕಿವಿ ಮಾತನ್ನ ಹೇಳ್ತೀರಾ ಮಂಜು ಅವ್ರಿಗೆ. ಅಲ್ಲಿಂದ ಡಾನ್ಸ್ ಮಾಡಿದಂತ ಮಂಜು ಅವರು ಇವತ್ತು ಅಗಾಧ ಶಿಖರವಾಗಿ ನಮ್ಮ DKDಯ ಬೆಸ್ಟ್ ಕೊರಿಯೋಗ್ರಾಫರ್ ಆಗಿ ಇಡೀ ಕರ್ನಾಟಕದ ತುಂಬಾ ಮನೆ ಮಾತಾಗಿದ್ದಾರೆ. ಸೊ ನೀವು ನೋಡಿದಂತ ಮಂಜು ಅವ್ರ ಬಗ್ಗೆ ಹೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿಲೀಪ್ ಅಂತ. ಆ್ಯಕ್ಚುಲಾಗಿ ಮಂಜು ಹೆಸರು ನಾವು ಯಾರು ಮಂಜು ಅಂತ ಕರೆಯಲ್ಲ, ಟು ಬಿ ಹಾನೆಸ್ಟ್. ಬಿಕಾಸ್ ಮಂಜು ಹೆಸರು ಫುಲ್ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಕೊಕಟೆ. ನಾವು ಇವತ್ತಿಗೂ ಡ್ಯಾನ್ಸ್ ಫೀಲ್ಡಲ್ಲಿ ಇದ್ದೀವಿ ಅಂತಂದರೆ ಟು ಬಿ ಹಾನೆಸ್ಟ್ ಇಟ್ಸ್ ಮನೋಜ್ ಕಾರಣ ನಮಗೆ. ಬಿಕಾಸ್ ಈಸ್ ಅವರ್ ಇನ್ಸ್ಪಿರೇಷನ್ ಆ್ಯಂಡ್ ಈಸ್ ಕಾಲ್ಡ್ ಎಸ್ ಎನ್ MJ ಮೈಕಲ್ ಜಾಕ್ಸನ್ ಅಂತ. ಸೊ ಫಸ್ಟು ಅವನು ಸ್ಟಾರ್ಟ್ ಮಾಡಿ ಏನಂತಾನೆ ನಾವು ಮಾಡೋಣ ಅಂತ ಇರ್ತಿದ್ದು. ಬಟ್ ನಮ್ಮಲ್ಲಿ ಏನಂತಾರೆ, ನಮ್ಮ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತದೆ. ದಟ್ಸ್ ಅ ಗುಡ್ ಥಿಂಗ್. ಯೂಶಲಿ ಎಲ್ಲ ಕಾನ್ವೆಂಟ್ಗಳಲ್ಲಿ ಬಿಡಲ್ಲ. ಇನ್ನೊಂದು ಸ್ಕೂಲ್ ವಿಷಯ ಹೇಳ್ಬೇಕಂದ್ರೆ, ಇವರೆಷ್ಟು ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ, ನನ್ನ ಸ್ಕೂಲ್ ಲೈಫಲ್ಲಿ ಒಬ್ಳು ಹುಡುಗಿನ ಇಷ್ಟಪಟ್ಟಿದೆ. ಆ ಹುಡುಗಿನ ಇವ್ನ್ಯಾಕೋ ನಮ್ಮ ಕೈ ಬಿಟ್ಟು ಹೋಗ್ತಾ ಅನ್ಕೊಂಡು ಇವ್ನಿಗೆ ಏನೋ ಮಾಡ್ಬೇಕು ಅಂದ್ಬಿಟ್ಟು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ 4 ಜನ ಹುಡುಗರು ಕರ್ಕೊಂಡ್ಬಂದು ಅವ ಹಾಕ್ಸಿ ಹೊಡ್ಸಿದ್ರು ನನಗೆ. ಸರ್ ಅವ ಹಾಕ್ಸಿ ಇವರೇ ಅಷ್ಟು ಕ್ಲೋಸ್ ಫ್ರೆಂಡ್ಸು. ಸ್ಕೂಲಲ್ಲಿ ಫ್ಯಾನ್ಸ್ ಅಂತ ಇದ್ದಿದ್ದು ಬರೀ ಹುಡುಗಿರೇ ಇವನಿಗೆ. ಆ್ಯಂಡ್ ಮಂಜುದು ಒಂದು ಆ್ಯಟಿಟ್ಯೂಡ್ ಇದೆ ಸ್ಕೂಲ್ ಡೇಸಲ್ಲಿ. ಹಿಂಗೆ ಅಂತಂದರೆ ಹುಡುಗಿರು ಬಂದು ತುಂಬ ಮಾತಾಡ್ಸೋರು. ಕೋಕಟೆ ಕೋಕ್ ಅನ್ನೋರು. ಯು ಹ್ಯಾವ್ ಒನ್ ಸ್ಟ್ಯಾಂಡ್ ಟು ಲುಕ್.
you know. That is how he used to react to the girls. How sweet. ಮಂಜು ಮಾಸ್ಟರ್ ಬಗ್ಗೆ ನಾವು ಡಾನು ಡ್ಯಾನ್ಸರು ಅಂತೆಲ್ಲ ಮಾತಾಡ್ತಾ ಇದೀವಿ, ಆದ್ರೆ ಇವರಲ್ಲಿರುವಂತ ಡಾನ್ನ ವ್ಯಕ್ತಿತ್ವ ಇನ್ನೂ ಹೋಗಿಲ್ಲ. ಆ ಪ್ರತಿರೂಪ ಇನ್ನೂ ಹಾಗೇ ಇದೆ. ಅದು ಈಗ ತೆರೆ ಮೇಲೆ ಬರೋದಕ್ಕೆ ರೆಡಿ ಆಗಿದೆ. ನಮ್ಮ ಮಂಜು ಮಾಸ್ಟರ್ ಬ್ಯಾಡ್ ಅನ್ನೋ ಸಿನಿಮಾದಲ್ಲಿ ವಿಲನ್ ಆಗಿ ಅಬ್ಬರಿಸೋದಕ್ಕೆ ರೆಡಿ ಆಗಿದ್ದಾರೆ. ಸೊ ನಮ್ಮ ವೇದಿಕೆಯ ಪರವಾಗಿ, ಇಡೀ ಕನ್ನಡಿಗರ ಪರವಾಗಿ ನಾವೆಲ್ಲರೂ ಇವರಿಗೆ ಶುಭಾಶಯವನ್ನ ಕೋರೋಣ. ಎಸ್, ಮಂಜು ಮಾಸ್ಟರ್ ಬಗ್ಗೆ ನೀವು ಹೇಳಿ. ಆಲ್ 3 ನಾವು ನಮ್ಮ ಸ್ಕೂಲ್, ನಮ್ಮ ಟೀಚರ್ಸ್ ಅವರಿಂದನೇ ನಾವಿಲ್ಲಿ ಸ್ಟೇಜಲ್ಲಿ ಇರೋದು. ಫಸ್ಟ್ ಆಫ್ ಆಲ್ ಅವರು ನಮ್ಮ ಆಪರ್ಚುನಿಟಿ ಕೊಟ್ಟಿರಲಿಲ್ಲ ಅಂದರೆ ನಾವಿಲ್ಲಿ ಇರ್ತಿರಲಿಲ್ಲ. ಅವ್ರು ಆಪರ್ಚುನಿಟಿ ಕೊಟ್ಟಿದ್ದಾರೆ, ಆದರೆ ಆ ಆಪರ್ಚುನಿಟಿನ ಮತ್ತೆ ನಾವು ಈಗ ಈ ವೇದಿಕೆ ಮೇಲೆ ಕೊಡ್ತಾ ಇದ್ದೀವಿ. ಆಗ ನೀವು ಮೊದಲನೇ ಹೆಜ್ಜೆ ಹಾಕಿದ್ರಲ್ಲ, ಆ ಒಂದು ಹೆಜ್ಜೆಯನ್ನ ನಾವೀಗ ಮತ್ತೆ ವಿಟ್ನೆಸ್ ಮಾಡಲೇಬೇಕು. ಈ ವೇದಿಕೆ ನಿಮ್ದು, ಡಾನ್ಸ್ ನಿಮ್ದು. ನಿಜವಾಗ್ಲೂ ಈ ದೋಸ್ತಿಗಳಿಗೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಸೂಪರ್ ದಿಲೀಪ್ ಅಂಡ್ ಮನೋಜ್, ಇವತ್ತು ಈ ವೇದಿಕೆಗೆ ಬಂದು ಈ ಒಂದು ಬ್ಯೂಟಿಫುಲ್ ಮೂಮೆಂಟ್ ನ ಕ್ರಿಯೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈಗ ಮಂಜು ಹಾಗೂ ಅನುಷಾ ಅವರ ಸ್ಕೂಲ್ ಸ್ಟೋರಿನೆಲ್ಲ ಕೇಳಿದ್ವಿ. ಡಾನ್ ಆಗಿದ್ದಂತ ಮಂಜು ಡಾನ್ಸರ್ ಆದಂತ ಸ್ಟೋರಿನ ಕೂಡ ಕೇಳಿದ್ವಿ. ಈಗ ಮಂಜು ಅವರು ಆಟದಲ್ಲಿ ಎಷ್ಟು ಎಕ್ಸ್ಪರ್ಟ್, ಅನುಷಾ ಅವರು ಆಟದಲ್ಲಿ ಎಷ್ಟು ಎಕ್ಸ್ಪರ್ಟ್ ಅನ್ನೋದು ಈಗ ಗೊತ್ತಾಗತ್ತೆ. ಈಗ ಒಂದು ಗೇಮ್ ಆಡೋಣ ಅಲ್ವಾ? ಓಕೆ, ನೀವಿಬ್ರೆಲ್ಲ ನಿಮ್ಗೆ ಸಾಥ್ ಕೊಡೋದಕ್ಕೆ ಇನ್ನೂ ಒಂದು ಕಪಲ್ ಬರ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಪ್ರಚಂಡ ಕುಳ್ಳು ಸಂಜು ಬಸಯ್ಯ ಹಾಗೂ ಪಲ್ಲವಿ ಅವರು. ಈಗ ಮಂಜು ಅಂಡ್ ಸಂಜು ನಡುವೆ ನಡೀತಾ ಇದೆ ಒಂದು ಸೂಪರ್ ಗೇಮ್, ಅಂಟು ನಿಂಬೆ. ಈ ಗೇಮ್ ಅಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಹವಾಯಿ ಚಪ್ಪಲ್ನ ಹಾಕೊಂಡು ಅಲ್ಲಿಂದ ಇಲ್ಲಿವರೆಗೂ ಹೋಗಿ ಚೆಂಡು ಹೂವನ್ನ ಅಲ್ಲಿ ಕೊಡಬೇಕು, ಜೊತೆಗೆ ಲೆಮನ್ ನ ಕೂಡ ಕೊಡಬೇಕು. ಲೆಮನ್ ಸ್ಪೂನ್ ಬಾಯಲ್ಲಿರುತ್ತೆ, ಚೆಂಡು ಹೂವ ನಿಮ್ಮ ಕೈಯಲ್ಲಿರುತ್ತೆ. ಆದಷ್ಟು ಬೇಗ ಅಲ್ಲಿ ಹೋಗಿ ನಿಮ್ಮ ಧರ್ಮ ಪತ್ನಿಯರಿಗೆ ಅದನ್ನ ಕೊಡಬೇಕಾಗತ್ತೆ. ಅವರು ಹಾರವನ್ನ ಸಿದ್ಧ ಮಾಡ್ತಾರೆ. ಯಾರು ಆದಷ್ಟು ಬೇಗ ಜಾಸ್ತಿ ಉದ್ದದ ಹಾರವನ್ನ ರೆಡಿ ಮಾಡ್ತಾರೋ ಅವರು ಈ ಆಟದಲ್ಲಿ ವಿನ್ ಆಗ್ತಾರೆ. ರೆಡಿ ಇದೀರಲ್ಲ? ವೆರಿ ಗುಡ್ ಸ್ಟೂಡೆಂಟ್. ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಸಲೀಸಾಗಿ ಹೋಗೋದಲ್ಲ, ಇಲ್ಲಿ ಗಮ್ ಹಾಕಿದ್ದಾರೆ, ಚಪ್ಪಲಿ ಹಾಕೊಂಡು ಇದ್ರ ಮೇಲೆ ಹೋಗ್ಬೇಕು. ನಿಮ್ಮ ಆಟದ ಸಮಯ ಈಗ ಶುರು. ಸಂಜು ಮೊದಲನೇ ಪ್ರಯತ್ನದಲ್ಲಿ ಔಟ್ ಆಗಿದ್ದಾರೆ. ಮಂಜು ಅವರು ಧೈರ್ಯದಿಂದ ಮುನ್ನುಗ್ತಾ ಇದ್ದಾರೆ, ಗಮನೆಲ್ಲ ದಾಟಿ. ಸಂಜು ಅವರು ನಿಧಾನವಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಸಂಜು. ಮಂಜು ಅವರು ಮತ್ತೊಂದು ಪ್ರಯತ್ನದಲ್ಲಿದ್ದಾರೆ. ದೇವರಿದ್ದಾನೆ ಮಂಜು ಮಾಸ್ಟರ್. ಸಂಜು ಅವರು 2 ಕೊಟ್ಟಿದ್ದಾರೆ. ಎರಡನೇ ಪ್ರಯತ್ನವಾಗಿ ಅನುಷಾಗೆ ಹೂ ಕೊಟ್ಟಿದ್ದಾರೆ ಮಂಜು ಮಾಸ್ಟರ್. ಸಂಜು 2ನೇ ಪ್ರಯತ್ನಕ್ಕೆ ಈಗ ನಿಧಾನ ಕೂತಗೋತಾ ಇದ್ದಾನೆ. ಸಂಜು ಹುಷಾರಾಗಿ ನಿಂಬೆಹಣ್ಣು ಇಟ್ಕೊಂಬ. ಸಂಜು ನಿಂಬೆಹಣ್ಣು ಬೀಳ್ಸಕ್ಕೋಬೇಡ. ಒಣಗ್ತಾ ಜಾಸ್ತಿ ಅಂಟ್ತಾ ಇದೆ. 3ನೇ ಪ್ರಯತ್ನದಲ್ಲಿ ಮಂಜು ಅವರು. ಸಂಜು 2ನೇ ಪ್ರಯತ್ನ. ಮಂಜು ದೇವರಿದ್ದಾನೆ ಮಂಜು. ಸಂಜು 3ನೇ ಪ್ರಯತ್ನ. ಮಂಜು ಅವರು 4ನೇ ಪ್ರಯತ್ನ. ಸಂಜು ಕಮಾನ್. ಮಂಜು 5ನೇ ಪ್ರಯತ್ನಕ್ಕಾಗಲೇ ಬಂದ್ಬಿಟ್ಟಿದ್ದಾರೆ. ಸಂಜು
ಎರಡನೇ ನಾಲ್ಕನೇ ಪ್ರಯತ್ನಕ್ಕೆ ಸಂಜು ಮುಕ್ಕರಿತಾ ಇದ್ದಾನೆ. ಆದ್ರೂ ಮುಕ್ಕರ್ಕೊಂಡೆ ನಿಂಬೆಹಣ್ಣ ಜೋಪಾನ ಮಾಡ್ಕೊಂಡು ನಾಲ್ಕನೇ ಪ್ರಯತ್ನ ಶಾಬಾಷ್. ವಾಪಸ್ ಸಂಜು ನಾಲ್ಕನೇ ಮುಚ್ಚಿ ಐದನೇದು ಬೇರೆ ಚಪ್ಪಲಿ ಕಿತ್ತೋಯ್ತು. ಮಂಜು ಅವರ ಹೊಸ ಚಪ್ಪಲಿ ಕೊಡ್ತಾರೆ. ಕಂಟಿನ್ಯೂ ಮಾಡಿ. ಅವರ ಧರ್ಮ ಪತ್ನಿಯವರು ಹೊಸ ಚಪ್ಪಲಿ ತಂದು ಕೊಟ್ರು. ಸಂಜು ನಿಧಾನಕ್ಕೆ ಹೋಗು. ಹಬ್ಬ ಏನ್ ಮಾಡ್ತಿದ್ಯಾ ಸಂಜು? ಅವರ 6ನೇ ಪ್ರಯತ್ನ ವ್ಯರ್ಥವಾಗಿದೆ. ಸಂಜು ಅವರ 5 ಪ್ರಯತ್ನಗಳು ಕಂಪ್ಲೀಟ್ ಆಗಿದೆ. ಅದು ಕಚ್ಕೊತಿದೆ. ಮಂಜು ಅವರೇ ನಿಮ್ ಪಾಲಕ್ ದೇವ್ರಿದೆ, ಮುಂದುವರ್ಸಿ. ಕಮಾನ್ ಕಚ್ಕೊತಾ ಇದೆ. ಫುಟ್ ಪ್ರಿಂಟ್ಸ್ ಇಟ್ಟಿದ್ದೀರಾ ಅಲ್ಲೇ ಇದೆ. ಅಲ್ಲೇ ಇಟ್ಟು ಅನ್ಕೊಂತ ಇದೆ. ಅದೇ ಅನ್ಕೊಂತಾ ಇರೋದು. ಮಂಜು ಚಕ್ರವ್ಯೂಹ ಬಂದ್ರೆ ಎದುರ್ಕೋಬಾರ್ದು. ಕಮಾನ್ ಮಂಜು. ಅಯ್ಯೋ ವಿದೋಯ್ತಲ್ಲಿ. ಸಂಜು 6ಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಆಗ್ತಾ ಇಲ್ಲ. ಸಂಜು ಸೂಪರ್. ಸಂಜೀವಿನಿ ಪರ್ವತ ಹೊತ್ಕೊಂಡು 7ನೇ ಪ್ರಯತ್ನ. ಸಂಜುದು 6 ಕಂಪ್ಲೀಟ್ ಆಗಿದೆ. ಮಂಜು ಅವ್ರದ್ದು 7ನೇ ಪ್ರಯತ್ನ. 7ನೇ ಪ್ರಯತ್ನ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿರು ಅಂತ ಮಂಜು ಅವರಿಗೆ ಅಭಿನಂದನೆಗಳು. ಅದೇ ಸಂಜು ಏನ್ ಮಾಡ್ತಿದ್ಯಾ ಸಂಜು? ಅಲ್ಲೇ ನಿಂತ್ಕೊಂಡು ಓಡಾಡ್ತಿದ್ಯಲ್ಲೋ, ಮುಂದಕ್ಕೆ ಹೋಗ್ಬೇಕಣ. ಸಂಜು ಅವರ ಇನ್ನೊಂದು ಚಪ್ಪಲಿಯನ್ನು ಕಿತ್ತಾಕಿದ ಮಂಜು. ಹೊಸ ಚಪ್ಪಲಿ ತಗೊಂಡು ಮಂಜು ಅವರು ಮುಂದುವರಿಸ್ತಾ ಇದ್ದಾರೆ. ಮಂಜುಗೆ ಚಪ್ಪಲಿ ಅಂಗಡಿನೇ ಕೊಡಿಸ್ಬೇಕಾ ಅಂತ. ಅಯ್ಯೋ ದಿಸ್ ಇಸ್ ಬೆಟರ್. ಸಂಜು ಅವ್ರು ನಿಂಬೆಹಣ್ಣು ಬಿದ್ದೋಯ್ತು. ತಿರ್ಗಾ ವಾಪಸ್ಸು ಇನ್ನೊಂದು ನಿಂಬೆಹಣ್ಣು ತರಕ್ ಹೋಗಿದ್ದಾರೆ ಸಂಜು ಅವ್ರು. ಎಲ್ಲೋದು ಸಂಜು? ನಾನು ಔಸ್ಕೊಬಿಟ್ಟೇನು ಅನ್ಕೊಂಡೆ ಸಂಜು. ಸಂಜು ಅವರು 8ನೇ ಪ್ರಯತ್ನ. ಸಂಜು 7ನೇ ಪ್ರಯತ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಶಾಬಾಷ್. ಯಾವುದೇ ಕಾರಣಕ್ಕೂ ನಿಂಬೆಹಣ್ಣು ಮಾತ್ರ ಬೀಳಿಸ್ಕೋಬೇಡ ಸಂಜು. ಶಾಬಾಷ್. ಸಂಜು ಯಶಸ್ವಿಯಾಗಿ 7ನೇ ಪ್ರಯತ್ನವನ್ನು ಮುಗಿಸಿದ್ದಾರೆ. ಚಪ್ಪಲಿ ಕಚ್ಕೊಂಡ್ಬಿಟ್ಟಿದೆ ಮಂಜು ಅವ್ರದ್ದು. ಲಾಸ್ಟ್ ಒಂದೇ 1 ನಿಮಿಷ ಕಾಲಾವಕಾಶ ಉಳಿದಿದೆ. ಮಂಜು ಅವರ 8ನೇ ಪ್ರಯತ್ನ ಕಂಪ್ಲೀಟ್ ಆಗಿದೆ. 9ನೇ ಪ್ರಯತ್ನ ಮಂಜು ಅವ್ರದ್ದು. ಸಂಜು 8ನೇದು ಮುಂದುವರಿಸ್ತಾ ಇದ್ದಾರೆ. ಕಮಾನ್ ಸಂಜು, 1 ನಿಮಿಷ ಸಂಜು. ಏನ್ ಮಾಡ್ತಿದ್ದೀರಾ? ಮುಂದಕ್ಕೆ ಬರ್ಬೇಕು. ಕಚ್ಕೊತ್ತು ಚಪ್ಪಲಿ ಮಂಜು ಅವ್ರದ್ದು. ಟ್ರೈ ಮಾಡಿ. ಸಂಜು ಅವರ 8ನೇ ಪ್ರಯತ್ನ ಕಂಪ್ಲೀಟ್ ಆಗಿದೆ. ಈಗ 9ನೇ ಪ್ರಯತ್ನಕ್ಕೆ ಸಂಜು ಅವರು ಸಜ್ಜಾಗಿದ್ದಾರೆ. ಮಂಜು ಅವ್ರ ನಿಂಬೆಹಣ್ಣು ಬಿದ್ದೋಯ್ತು. ಮಂಜು ಅವ್ರ ನಿಂಬೆಹಣ್ಣು ಬೀಳಿಸ್ಬೇಡಿ, ಗಮ್ಮಿದೆ, ಬೇಕಾದ್ರೆ ಹಂಗೆ ವಾಪಸ್ ಅಂಟಿಸ್ಕೋಬಹುದು. ಸಂಜು ಅವರು 9ನೇ ಪ್ರಯತ್ನದಲ್ಲಿ ಇಲ್ಲಿ ನಿಂಬೆಹಣ್ಣು ಕ್ಯಾರಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಜ್ಜೆ ಇಡ್ತಾ ಇದ್ದೀರಿ, ಅದಕ್ಕೆ ಅಂಟ್ಕೋತಾ ಇದೆ. ತುಂಬಾ ದೂರ 9ನೇ ಪ್ರಯತ್ನನು ಕಂಪ್ಲೀಟ್ ಮಾಡೋದು ಸಂಜು. 9ನೇ ಪ್ರಯತ್ನ ಮಂಜು ಅವರ ಚಪ್ಪಲಿ ಕಚ್ಕೋತಾ ಇದೆ. ಮಂಜು ಅವರ 9ನೇ ಪ್ರಯತ್ನ ಕಚ್ಕೋತ. ಸಂಜು ಅವರು ಆಗ್ಲೇ 10ನೇ ಪ್ರಯತ್ನ. ಶಾಬಾಸ್ ಸಂಜು. ಮಂಜು ದೇವರಿದ್ದಾನೆ. ಮಂಜು ದೇವರಿದ್ದಾನೆ. ಕಮಾನ್ ಮಂಜು. ಕೌಂಟ್ ಡೌನ್. ಬನ್ನಿ. ಚಪ್ಪಲಿ ಹಾಕೋಬೇಕು. ಕೊನೆಯ ಒಂದೇ ಒಂದು ಅವಕಾಶ, ಯಾಕಂದ್ರೆ ಇಬ್ಬರದು ಈಕ್ವಲ್ ಆಗಿದೆ. ಓಕೆ, ಕೊನೆಯ 90 ಸೆಕೆಂಡ್ಗಳ ಕಾಲಾವಕಾಶ ನಿಮ್ಮಿಬ್ರಿಗೂ. ನಿಮ್ಮ ಸಮಯ ಶುರು. ಕಮಾನ್ ಬಬ್ಲು. ಮಂಜು ಸಂಜು ಮಂಜು ಸಂಜು ಮಂಜು ಸಂಜು ಮಂಜು ಸಂಜು ಮಂಜು ಸಂಜು ಮಂಜು ಕಂಪ್ಲೀಟ್ ಮಾಡ್ಬಿಟ್ಟಿದ್ದಾರೆ. ಸಂಜು ಆಗ್ಲೇ 2ನೇ ರೌಂಡ್ಗೆ ಹೋಗ್ತಾ ಇದಾರೆ. ಇವ್ರು ಚಪ್ಪಲಿ ಹಾಕೋ ಕಚ್ಕೊಂಡ್ಬಿಡ್ತಾ ಇದೆಯಲ್ಲ. ಸಂಜು 11ನೇ ರೌಂಡು. ಮಂಜು ಔಟ್. ವಾಪಸ್ಸು ಮಾಸ್ಟರ್ ದೇವರಿದ್ದಾನೆ. ಚಪ್ಪಲಿ ಕಿತ್ತೋಯ್ತು ಮಂಜುದು. ಸಂಜು
ಸಂಜುದ 12ನೇ ರೌಂಡು. ಏನ್ ನಿಮ್ ಮನೆ ಮುಂದೆ ಎಲ್ಲ ಗಮ್ಮಿ ಹಾಕೋರೇನೋ ಅದ್ರ ಮೇಲೆ ಓಡಾಡ್ತೀಯ ದಿನ. ಈಗಲೂ ಅವ್ರ ಚಪ್ಪಲಿ ಕಿತ್ತೋಗಿದೆ. ಈಗ ಸಲೀಸಾಗ್ಲ 12ನೇ ರೌಂಡು ಜಾಲಿಯಾಗೆ 12ನೇ ರೌಂಡು ಕಂಪ್ಲೀಟ್ ಆಗಿದೆ. ಇನ್ನು 25 ಸೆಕೆಂಡ್ ಇದೆ. ಸಂಜು 13ನೇ ರೌಂಡು. ಮಂಜು 5 4 3 2 1 ಟೈಮ್. ಈ ಒಂದು ಅಂಟು ನಿಂಬೆ ಆಟದಲ್ಲಿ ಗೆದ್ದಿರೋರು ನಮ್ಮ ಉತ್ತರ ಕರ್ನಾಟಕದ ಪ್ರಚಂಡ ಕುಳ್ಳ ಸಂಜು. ಉತ್ತರ ಕರ್ನಾಟಕದ ಸಂಜುಗೆ ಬರ್ಲಿ ಜೋರಾದ ಚಪ್ಪಾಳೆ. ಇದ್ರಲ್ಲ ಗೊತ್ತಾಗುತ್ತೆ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ನಮ್ಮ ಉತ್ತರ ಕರ್ನಾಟಕದ ಪ್ರಚಂಡ ಕುಳ್ಳ ಸಂಜುಗೆ ಅವರ ಶ್ರೀಮತಿ ಪಲ್ಲವಿ ಕಡೆಯಿಂದ ಹಾರ. ಹಾಗೆ ಈ ಒಂದು ಗೇಮಲ್ಲಿ ಪ್ರಚಂಡವಾಗಿ ಸಾಥ್ ಕೊಟ್ಟಂತ ನಮ್ಮ ದೇವರಿದನೆ ಮಂಜು ಮಾಸ್ಟರ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರಿಗೆ ಈಗ ನಮ್ಮ ಬಬ್ಲು ಅವರು ನಿಂಬೆಹಣ್ಣಾರನ ಹಾಕ್ತಾರೆ. ಮಂಜು, ಈಗ ನಿಮ್ಮ ಕತೆ ಕೇಳಿದ್ವಿ, ನಮ್ಮ ಸಂಜು ಕತೆ ಕೇಳೋಣ. ಖಂಡಿತ ನೀವು ಕೂತ್ಕೋಬಹುದು. ಸಂಜು, ಸ್ಕೂಲಲ್ಲಿ ನಿನ್ನ ಆಟ ಪಾಠಗಳು ಹೆಂಗಿತ್ತು ಸಂಜು? ಅಣ್ಣ, ಸ್ಕೂಲಲ್ಲಿ ಅಂತಂದ್ರೆ ನಾನು ಎಜುಕೇಶನ್ ಮಾಡಿದ್ದೆ ಲಾಸ್ಟ್ 8ನೇವರೆಗೂ. 8ನೇ ಇನ್ನೇನು 9ನೇ ಕಲಿಬೇಕು ನೋಡೋಕೆ ಕಾಮಿಡಿ ಕಿಲಾಡಿಗಳು ನನಗೆ ದೊರಕಿ ಬಂತು. ಕಾಮಿಡಿ ಕಿಲಾಡಿ ವೇದಿಕೆ ಬಂದೆ. ಅಲ್ಲ ಸಂಜು, 8ನೇ ಕ್ಲಾಸ್ಗೆ ಅಂದ್ರೆ ಅಷ್ಟು ಚಿಕ್ಕ ವಯಸ್ಸಲ್ಲೇ ಕಾಮಿಡಿ ಕಿಲಾಡಿಗಳಿಗೆ ಬಂದ್ಬಿಟ್ಟು? ನಾವು ಕಾಮಿಡಿ ಕಿಲಾಡಿ ಬಂದಾಗ 16 ವರ್ಷ ಆಯ್ತು ನನಗೆ. ಅವಾಗ ಚಿಕ್ಕ ಹುಡುಗ ಅಂತ ಎಲ್ಲ ಎತ್ಕೊಂಡು ಆಟ ಆಡ್ಸೋರು ಮೇಡಮ್. ನಿಜವಾಗ್ಲೂ ಚಿಕ್ಕ ಹುಡುಗ ಮೇಡಮ್ ಅವ್ರನ್ನ ನಾವು ಕೊಂಕಲ್ನಲ್ಲಿ ಕುಂಡ್ರಿಸ್ಕೊಂಡ್ರಿ ಕಿಲಾಡಿ ಕುಟುಂಬದೊಳಗೆ. ಬಟ್ ಚಿಕ್ಕ ಹುಡುಗ ಅಂದ್ರೆ ನಿಜವಾಗ್ಲೂ ಚಿಕ್ಕ ಹುಡುಗ ತಾನೆ? ನಾನು ಚಿಕ್ಕ ಹುಡುಗ ಅನ್ಕೊಂಡು ಎತ್ಕೋತಿದ್ರು. ಅವ್ನು ಅಷ್ಟು ಚಿಕ್ಕ ಹುಡುಗ ಅಲ್ಲ, ಆದ್ರೂ ಚಿಕ್ಕ ಹುಡುಗನೇ. ಅವಾಗ ಸಣ್ಣವಿದ್ದೀನಿ ನಾ. ಅವಾಗ ಸಣ್ಣವಿದ್ದೆ. ಈಗ ದೊಡ್ಡವಾಗಿನ್ರಿ ನಾ. ಶ್ವೇತು, ನಮ್ ಸಂಜು ಸ್ಕೂಲ್ಗೆ ಒಂದಿನೂ ತಪ್ಪಿಸ್ಕೊಳ್ಳದೆ ಹೋಗ್ತಿದ್ನಂತೆ ಗೊತ್ತಾ? ಕಿರಿಕೆ ಮಾಡ್ತಿರ್ಲಿಲ್ವಂತ. ಅಂತ ಡೀಸೆಂಟ್ ಹುಡುಗ ಅಂತೆ ಅಲ್ವೇನಾ? ಶಾಲಿ ಹೋಗ್ತಿದ್ರಿ. ಆದ್ರೆ ಅವಾಗ ನನಗೆ 4ನೇ ಮಟ್ಟ ಶಾಲಿ ಕಲಿ ಭಾಳ ಇಂಟ್ರೆಸ್ಟ್ ಇತ್ತು ರೀ. ಶಾಲಿ ಕಲಿಬೇಕು ಅಂತೇಳಿ 4ನೇ ನಮ್ಮ ಮನೆ ಪರಿಸ್ಥಿತಿ, ಆಮೇಲೆ ಅವಾಗ ನಮ್ಮ 5ನೇ ಕನ್ಕೊಂಡು ನಮ್ಮ ಮನೆ ಕಟ್ಟಕ್ಕೆ ಶುರು ಮಾಡಿದ್ರು. ನಮ್ಮ ಅಜ್ಜ ಮನೆ ಕಟ್ಟಬೇಕು, ನಿಮ್ದು ಹಳಿ ಮನೆ ಐತಿ, ಸೋರುದೆಲ್ಲ ಬಾಳ್ತಿತ್ತು, ಹಂಚಿನ ಮನೆ ಐತ್ರಿ. ಅಪ್ಪಾಜಿ ಒಬ್ಬರೇ ದುಡಿತಿದ್ರು. ಬ್ಯಾಂಡ್ ಕಂಪ್ನಿ ಹೋಗಿ ಬಂದಂತ ದುಡ್ಡನ್ನ ಮನೆ ಕಟ್ಟತಿದ್ರು. ಒಬ್ಬರಿಗೆ ಸಾಲುದಿಲ್ಲ ಬಾ ಅಂತೇಳಿ ನಮ್ಗೆ ಕಲಾವಿದನಾಗ ಹುಚ್ಚಿತ್ತಲ್ರಿ. ನಾ ಬ್ಯಾಂಡ್ ಕಂಪ್ನಿಯಾಗ ಡ್ಯಾನ್ಸ್ ಮಾಡೋದು, ಹಾಡಾಡೋದು, ಸೈಡಮ್ ಬ್ರಾಸೋದು, ಆಮೇಲೆ ಯಾರು ಕಲಾವಿದ್ರು ಹೆಂಗೆ ಹೋಗ್ತಾರಲ್ಲ ಅವ್ರ ಹಿಂಬಲ್ಲಿ ಹೊಂಟೋದು, ಹಂಗೆ ಮಾಡ್ಕೊಂತ ಇದ್ನಲ್ಲ. ಅವಾಗ ಅಪ್ಪಾಜಿಗೆ ಏನಾಗ್ಬಿಡ್ತು, ಈಗಿನ ಟೈಮ್ದಾಗ ಮನೆ ಕಟ್ಟಾಕತ್ತೀವಿ ಏನೋ ಆಸರಕ್ಕನ ಅಂತೇಳಿ ಅವಾಗ ರೂಢಿ ಹಚ್ಚಿದ್ರು ನನಗೆ. ರೂಢಿ ಹಚ್ಚಿದ ಮೇಲೆ ಅದೇನಾತ್ರಿ, ಮನೆ ಕಟ್ಟೋ ಟೈಮ್ದೊಳಗೆ ನಾ ಸುಮ್ಮನೆ ಸಾಲಿ ಹೋಗೋದಾಕತಿ ಬಾ ಅಂತೇಳಿ ಇಲ್ಲಿ ಆರ್ಕೆಸ್ ಐತಡಿ ನಾ ಹೋಗಿ ಬರ್ತೀನಂತೆ ಬ್ಯಾಗ್ ತುಂಬ ಹೊಂಟು ಬಿಡೋದ್ರಿ. 5ನೇ ಸಾಲಿ ಕಲಿದು ಭಾಳ ಇಂಟ್ರೆಸ್ಟ್ ಹೋಗ್ಬಿಡ್ತು. ಹೆಂಗಾರು ಜನ ಗುರುತಿಸಾಕತ್ತಾರ, ನಮ್ಮ ಅಪ್ಪ ನಮ್ಮ ಅವಾಗ ಒಂದು ಒಳ್ಳೆ ಹೆಸರು ತರಬೇಕು, ಅವ್ರ ತಲೆ ಎತ್ತಿ ಅಡ್ಡಾಡ್ಬೇಕು, ತಲೆ ತೆಗಿಸಿ ಅಡ್ಡಾಡಬಾರ್ದಂತ ನನ್ನ ಆಸೆ ಐತ್ರಿ. ಅದು ದೇವರ ಆಶೀರ್ವಾದ ಇನ್ನೂ ಕೂಡಿ ಬಂದೈತಿ. ಪಲ್ಲವಿ, ನೀವ್ ಹೇಳಿ ನಿಮ್ ಸ್ಕೂಲ್ ಲೈಫ್ ಹೇಗಿತ್ತು? ಇಲ್ಲಕ್ಕ, ನಾನು 2ನೇ ಕ್ಲಾಸಿಂದ 3ನೇ ಕ್ಲಾಸ್ವರೆಗೂ ಅಷ್ಟೇ ಓದಿದ್ದು. ಹೌದಾ? ನಾನು ಸ್ಕೂಲ್ಗೆ ಹೋಗ್ಲಿಲ್ಲಕ್ಕ. ಅಂದ್ರೆ ನಮ್ಮಮ್ಮ ಅವಾಗೆಲ್ಲ ಡ್ಯಾನ್ಸ್ಗೆಲ್ಲ ಹೋಗ್ತಿದ್ರಲ್ಲಕ್ಕ, ನಾವು ಇಲ್ಲೇ ಒಂದ್ ಕಡೆ ಇರ್ತೀವಂತಂದು ನಮ್ಗೆ ನೆಲ ಅನ್ನೋದು ಇರ್ಲಿಲ್ಲ ಅವಾಗ ಸರಿಯಾಗಿ. ಅಮ್ಮ ದುಡಿದ್ರೆ ನಮ್ಮ ಮನೆ ನಡಿಬೇಕು ಆ ರೀತಿ ಇತ್ತು. ಅಕ್ಕಂದು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗ್ಬಿಡ್ತು. ಮತ್ತು ಅಣ್ಣ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿದ್ರು. ನಾನು ಅಮ್ಮನ ಜೋಡಿ, ಅಮ್ಮ ಎಲ್ಲ ಕಾರ್ಯಕ್ರಮ ಹೋಗ್ತಾರೆ ಅವ್ರ ಜೋಡಿನೇ ಹೋಗ್ತಿದ್ದೆ. ಆದರೂ 2ನೇ ಕ್ಲಾಸಿಂದ ಅಮ್ಮಗೆ ಆಕ್ಸಿಡೆಂಟ್ ಆಗಿದ್ದ ಕೂಡ ನಂಗೆ 2ನೇ ಕ್ಲಾಸಿಂದ 3ನೇ ಕ್ಲಾಸ್ ತನಕ ಸಿನ್ನೂರಲ್ಲಿ ಒಂದು ವರ್ಷ ಅಷ್ಟೇ ಹೋಗಿದ್ದು ನಾನು ಸ್ಕೂಲ್ಗೆ. ಮತ್ತು ಅಮ್ಮಗೂ ಹುಷಾರಾಗಿದ್ದ ಕೂಡ ಅಮ್ಮನ ಜೋಡಿ ಬಂದುಬಿಟ್ಟೆ. ಓದ್ಕೋಬೇಕಾದ್ರೆ ನನಗೆ ಇಂಟ್ರೆಸ್ಟೇ ಬರಲಿಲ್ಲಕ್ಕ. ಅಂದರೆ ಅಮ್ಮ ಡ್ಯಾನ್ಸ್ ಮಾಡ್ತಿದ್ರಲ್ಲ, ಅವ್ರು ಮುಂದೆ ಡ್ಯಾನ್ಸ್ ಮಾಡ್ತಿದ್ರು, ಸ್ಟೇಜ್ ಮೇಲೆ ಹಿಂದೆ ನಿಂತ್ಕೊಂಡು ನಾನು ಡ್ಯಾನ್ಸ್ ಮಾಡ್ತಿದ್ದೆ. ಮುಂದೆ ಕೂತ್ ಜನ ಅವ್ರಿಗೆ ಟಿಪ್ಸ್ ಕೊಡ್ರಿ, ನೀವು ಕಲ್ರಿ ಮೇಡಮ್, ನಿಮ್ಮ ಅಲ್ಲಿ ಹಿಂದ್ಗಡೆ ಒಂದು ಹುಡುಗಿ ಡ್ಯಾನ್ಸ್ ಮಾಡತ್ತ ನೋಡ್ರಿ ಅಂತ. ನಾನು ಹಂಗಾಗೆ ಬಂದ್ಬಿಟ್ಟೆ. ಒಂದೇ ಕತೆ ಶ್ವೇತು. ಅಮ್ಮ ಓದಿಸ್ಬೇಕಂತ ಭಾಳ ಆಸೆ ಇತ್ತು, ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಒಟ್ಟು ಅಮ್ಮನ ಥರ ದೊಡ್ಡ ಡ್ಯಾನ್ಸರ್ ಆಗಬೇಕು, ಅಮ್ಮನ ಥರ ಹೆಸರು ಮಾಡಬೇಕು. ಅವರಿಬ್ಬರನ್ನ ನೋಡಿದ್ರೆ ನಿಜವಾಗ್ಲೂ ಸ್ಕೂಲ್ ಮಕ್ಕಳ ಥರನೇ ಇದ್ದಾರೆ. ಈ ಜೋಡಿ ಸ್ಕೂಲಿನ ಕತೆನ ನಾವು ಕೇಳಿದ್ವಿ. ಈಗ ನಮ್ಮ ದೇವ್ರಿದಾನೆ ಜೋಡಿನ ಒಂದ್ಸಲ ವೇದಿಕೆ ಮೇಲೆ ಕರ್ಕೊಂಡ್ ಬಿಡೋಣ, ಬನ್ನಿ ಪ್ಲೀಸ್. ಒಂದು ದೇವ್ರಿದಾನೆ ಜೋಡಿ, ಇನ್ನೊಂದು ಉತ್ತರ ಕರ್ನಾಟಕದ ಪ್ರಚಂಡ ಜೋಡಿ. ಇವ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಶುಭ ಅಂಡ್ ಸುಮನ್? ನೀವು ಅದು ಹೆಂಗ್ ನಡ್ಕೊಂಡು ಸುಯ್ 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 ಇದು ಹೆಂಗೆ ಅಂತಂದ್ರೆ ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದ್ರು ಅಂತಾರಲ್ಲ, ಹಂಗೆ ಆ ಗೇಮಲ್ಲಿ ಸ್ಟಾರ್ಟಿಂಗಲ್ಲೆಲ್ಲ
ಏನೋ ಓಕೆ ಮಂಜು ಅವ್ರು ಫಸ್ಟ್ ಹೊಟ್ಟೋಗ್ಬಿಟ್ಟಿದ್ರು, ಸಂಜು ಸ್ಲೋ ಆದ್ರು, ಆಮೇಲೆ ಪಟ 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 ಸಕ್ಕದ ಮಾಡಿದ್ರು. ಆ್ಯಂಡ್ ಮಂಜು ಅವರು ಅಮೇಝಿಂಗ್ ಡ್ಯಾನ್ಸರ್, ಅದೆಲ್ಲ ನಮಗೆ ಗೊತ್ತು. ಬಟ್ ನನಗೆ ನಿಮ್ಮ ಡಾನ್ ಅವತಾರ ಅಂತೂ ಸಖತ್ ಇಷ್ಟ ಆಯ್ತು ಮಂಜು ಅವರೇ. ಆ್ಯಂಡ್ ನಿಮ್ಮ ಹೆಂಡತಿ ನಮ್ಮೂರವ್ರೆ ಎಂಚೋಲ್ಲರು ಹುಷಾರಲ್ಲ ಇದೆ ಹುಷಾರಲ್ಲ. ಪ್ರೇಮ್ ಅವರೇ, ಪಲ್ಲವಿ ಮತ್ತೆ ಸಂಜು ವಿಚಾರಕ್ಕೆ ಮೊದಲನೇದಾಗಿ ಬರ್ತೀನಿ. ಬಹುಶಃ ಈ ಜಿ ವೇದಿಕೆ ಈ ಜೋಡಿ ನಂಬರ್ 1 ಈ ಸೀಸನ್ 2 ಅಲ್ಲಿ ಈ ಒಂದು ಸ್ಕೂಲ್ ಬ್ಯಾಕ್ ಗ್ರೌಂಡ್ ಒಂದು ಕಾರ್ಯಕ್ರಮ ಮಾಡಲಿಲ್ಲ ಅಂದ್ರೆ ಇವರಿಬ್ಬರಿಗೂ ಮತ್ತೆ ಹಳೆ ನೆನಪುಗಳನ್ನ ಮೆಲ್ಕ್ ಹಾಕೋದಕ್ಕೆ ಚಾನ್ಸಸ್ ಸಿಗ್ತಾ ಇರ್ಲಿಲ್ಲ ಅಂತ ನನ್ನ ಅನಿಸಿಕೆ. ಲೈಫ್ ಲಾಂಗ್ ಈ ಏನೇ ನೆನಪು ಮೆಲ್ಕ್ ಹಾಕಿದ್ರು ಈ ಯೂನಿಫಾರ್ಮ್ ಹಾಕೊಳ್ಳೋಂಥ ಸೌಭಾಗ್ಯ ಖಂಡಿತವಾಗ್ಲೂ ಬರ್ತಾ ಇರಲಿಲ್ಲ. ಆ ಯೂನಿಫಾರ್ಮ್ ಹಾಕೊಂಡಿದ್ರಿಂದಾನೇ ಅವ್ರು ಮತ್ತೆ ಬಾಲ್ಯಕ್ಕೆ ಹೋದ್ರು. ಅವಳು ಹೇಳ್ಕೊಳ್ಬೇಕಾದ್ರೆ ಅವಳ ಪರಿಸ್ಥಿತಿನಲ್ಲಿ ನಾನು ನಿಂತ್ಕೊಂಡು ಯೋಚನೆ ಮಾಡಿದೆ. ಅಮ್ಮ ಡಾನ್ಸರ್ ಆಗಿದ್ರು, ನಮ್ಗೆ ಎಲ್ಲೂ ಒಂದ್ ಕಡೆ ನೆಲೆ ಇರಲಿಲ್ಲ, ಒಂದೊಂದು ತಿಂಗಳು 2 ತಿಂಗಳು ಕ್ಯಾಂಪ್ಗಳೆಲ್ಲ ಚೇಂಜ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನಾನು ಓದೋದಕ್ಕೆ ಆಗ್ಲಿಲ್ಲ ಅಂತ. ಅದು ಅವಳು ಒಬ್ಬಳ ಕತೆ ಅಲ್ಲ. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಜನ ಹೆಣ್ಮಕ್ಳ ಕತೆ ಅದೇ ಆಗಿರುತ್ತೆ. ಹೆಣ್ಮಕ್ಳು ಅಷ್ಟೇ ಇಲ್ಲ, ಗಂಡ್ಮಕ್ಳ ಕತೆನೂ ಅದೇ ಆಗಿರುತ್ತೆ. ಒಟ್ನಲ್ಲಿ ನಿನ್ನ ಆಸೆ ಪೂರೈಸಲ್ವಾ? ನೀ ಸಾಲಿಗೆ ಹೋಗಿಲ್ಲ ಅಂದ್ರು ನೀ ಯೂನಿಫಾರ್ಮ್ ಹಾಕಿ ಇಲ್ಲಿ ನಿಂತು ಇವತ್ತು ಅದನ್ನೇ ಹೇಳತ್ತಿದ್ದಾರೆ. ನಾ ಏನಂತ ಹೇಳಿ ನನ್ನ ಸ್ಕೂಲ್ ಡೇ ಇವ್ರೆಲ್ಲ ಹೇಳಕತ್ತಿದ್ರಲ್ರಿ, ನಾ ಅದನ್ನೇ ಒಂದೇನೂ ಇಲ್ಲ ನನ್ನ ಹತ್ರ. ಏನ್ ಹೇಳ್ಬೇಕಂತ ಇವ್ರಿಗೆ ಅದನ್ನೇ ಹೇಳ್ತಿದ್ದೆ. ಅದೇ ಹೇಳ್ಬೇಕಂತ ಏನು ಇಲ್ಲ ಅಂದ್ರು ನೀವ್ ವೇದಿಕೆ ಮೇಲೆ ನಿಂತು ಯೂನಿಫಾರ್ಮ್ ಹಾಕೊಂಡಿ ನೋಡ, ಅದೇ ಎಲ್ಲ ಹೇಳ್ತಿರ್ತೀನಿ ಕತಿ. ಇದೇ ನಿನ್ ಕನ್ಸು ಪೂರ ಆಕತಿ. ಜೀ ಕನ್ನಡದವ್ರು ಟ್ಯಾಂಕ್ಸ್ ಅಂತ ಹೇಳ್ತೀನಿ, ಬಹಳ ಖುಷಿ ಆಗುತ್ತೆ. 100%. ಅಂಡ್ ಮಂಜು ಬಗ್ಗೆ ಹೇಳ್ಬೇಕಂದ್ರೆ ನಾವ್ ಇಷ್ಟು ದಿನ ನೋಡಿದ್ ಮಂಜು ಬೇರೆ ಮೇಡಮ್, ಆದ್ರೆ ಇವತ್ತು ನೋಡಿದ್ ಮಂಜು ಬೇರೆ. ಬಿಕಾಸ್ ಆಫ್ ದಟ್ ಶಕ್ತಿ, ಬಿಕಾಸ್ ಆಫ್ ದಟ್ ದೋಸ್ತಿ. ಹೌದು, ಅವಳು ಒಂದು ಫ್ರೆಂಡ್ ಆಗಿದ್ದಾಳೆ ನಿಮ್ಮ ಜೊತೆನಲ್ಲಿ. ಸೊ ದಟ್ಸ್ ಅ ಗ್ರೇಟ್ ಥಿಂಗ್. ಅಂಡ್ ಯುವರ್ ಅನುಷ ರಿಯಲಿ ಬ್ಲೆಸ್ಡ್ ಚೈಲ್ಡ್. ನಿಮ್ಮ ಅಪ್ಪ ಅಮ್ಮ ನೀನು ಇವತ್ತು ಅಷ್ಟು ಪ್ರೀತಿಸ್ತಾರೆ, ಅಷ್ಟು ಮುದ್ದಿಸ್ತಾರೆ, ಅಷ್ಟೇ ಪ್ರೀತಿಸುವಂಥ ಗಂಡ ಸಿಕ್ಕಿದ್ದಾನೆ ನಿನಗೆ. ಇದು ತಮಾಷೆ ಅಲ್ಲ, ಇದು ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು. ನಿಮ್ಮ ಒಂದು ಬದುಕಿನ ಮೆಲುಕು ಹಾಕೋದ್ರಿಂದ ನಾವು ಸಾಕಷ್ಟು ಕಲ್ತ್ಕೊಂಡ್ವಿ ಇದರಲ್ಲಿ. ಸೊ ಎರಡೂ ಜೋಡಿಗೂ ಒಳ್ಳೇದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಲವ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಅವರೇ. ಸೊ ಇವತ್ತು ಇಲ್ಲಿ ಇವರ ಶಾಲಾ ನೆನಪುಗಳನ್ನ ಹಂಚ್ಕೊಂಡ್ರಿ, ಅದ್ಭುತವಾಗಿ ಡಾನ್ಸ್ ಪರ್ಫಾರ್ಮ್ ಮಾಡಿದ್ರಿ, ಅದ್ಭುತವಾಗಿ ಆಟಗಳನ್ನ ಆಡಿದ್ರಿ. ಇಷ್ಟೆಲ್ಲ ಆದ್ಮೇಲೆ ಶಾಲೆ ಕಡೆಯಿಂದ ಉಡುಗೊರೆ ಇಲ್ಲ ಅಂತಂದ್ರೆ ಹೇಗೆ ಅಲ್ವಾ? ಉಡುಗೊರೆಗಳು ಬರ್ಲಿ ಪ್ಲೀಸ್. Thank you so much. Thank you. ಸೊ ನಮ್ಮ ಸ್ಟೂಡೆಂಟ್ಗಳಿಗೆ ಕೆಲವೊಂದು ಪ್ರೈಸ್ಗಳನ್ನ ಕೊಡುವಂತ ಸಮಯ ಬಂದಿದೆ. ಸೊ ಅದಕ್ಕೋಸ್ಕರ ನಮ್ಮ ಪ್ರಿನ್ಸಿಪಲ್ಗಳು ಹಾಗೂ ನಮ್ಮ ವಿಶೇಷ ಅತಿಥಿಗಳು ಈಗ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದೀವಿ. GRB ಮಸಾಲಾ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ದ ವೀಕ್ ಯಾವ ಜೋಡಿಗೆ ಹೋಗ್ತಾ ಇದೆ ಅಂತ ನೋಡೋಣ. GRB ಮಸಾಲಾ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ದ ವೀಕ್ ಮಂಜು ಮತ್ತೆ ಅವರ ಸ್ನೇಹಿತರು ಡಾನ್ಸ್ ಮಾಡಿದ್ದು. ದೇವರಿದನೆ ಜೋಡಿಗೆ ಸಿಗ್ತಾ ಇದೆ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ದ ವೀಕ್ ಗಿಫ್ಟ್ ಹ್ಯಾಂಪರ್ ಫ್ರಮ್ GRB ಮಸಾಲಾ. GRB ಮಸಾಲಾ ತುಂಬಾನೇ ಹ್ಯಾಪಿ. ಗೋಲ್ಡ್ ವಿನ್ನರ್ ಫಾರ್ ದ ಗೋಲ್ಡನ್ ಜೋಡಿ ಆಫ್ ದ ವೀಕ್ ಸುನೇತ್ರಾ ಮತ್ತೆ ರಮೇಶ್ ಪಂಡಿತ್. ಸುನೇತ್ರಾ ಪಂಡಿತ್ ಅವರು ಹಾಗೆ ರಮೇಶ್ ಪಂಡಿತ್ ಅವರ ಜೋಡಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಸದ್ಗುರು ಗ್ರಾಂಡ್ ಫ್ಲೋರ್ ಸೋಪ್ 10,000 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಹಾಗೂ ಗಿಫ್ಟ್ ಹ್ಯಾಂಪರ್ ಫಾರ್ ದ ಬೆಸ್ಟ್ ಜೋಡಿ ಆಫ್ ದ ವೀಕ್ ಮಾಲ್ತಿ ಸರ್ದೇಶ್ ಪಾಂಡೆ, ಯಶವಂತ್ ಸರ್ದೇಶ್ ಪಾಂಡೆ. ಬೆಸ್ಟ್ ಜೋಡಿ ಆಫ್ ದ ವೀಕ್ ಆಗಿ ಆಯ್ಕೆ ಆಗಿದ್ದಾರೆ ಮಾಲ್ತಿ ಸರ್ದೇಶ್ ಪಾಂಡೆ ಅವರು ಹಾಗೂ ಯಶವಂತ್ ಸರ್ದೇಶ್ ಪಾಂಡೆ ಅವರು. ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಸೊ ನಮ್ಮ ಬೆಸ್ಟ್ ಜೋಡಿಗೆ ಸಿಗ್ತಾ ಇದೆ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋರ್ ಸೋಪ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಜೊತೆಗೆ 10,000 ರೂಪಾಯಿಗಳ ಕ್ಯಾಶ್ ಪ್ರೈಸ್. ಹೇಗೆ ಅನಿಸ್ತಾ ಇದೆ ಸರ್? ಖುಷಿ ಆಗ್ತದೆ. ಸಂಭ್ರಮಿಸುವಂಥ ಮಂದಿ ಮತ್ತು ಹಂಚಿಕೊಳ್ಳುವಂಥ ಪ್ರೀತಿ ಮತ್ತು ನಮ್ಮ ನಡು ಪ್ರತಿ ವಾರ ಗಟ್ಟಿ ಆಗ್ತಿರೋ ವಿಶ್ವಾಸ ನಮ್ಮನ್ನು ಇನ್ನಷ್ಟು ಹತ್ರ ಮಾಡ್ಲಿಕ್ಕತ್ತದ. 32 ವರ್ಷದ ಪ್ರಯಾಣ ಏನು ಇಲ್ಲೇ ಇಲ್ಲ ಅನಿಸ್ತದ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದಿ ಸ್ಪಾನ್ಸರರ್ಸ್ ZTV. ಈ ಜೋಡಿ ನಂಬರ್ 1 ಅನ್ನೋದನ್ನ ಮತ್ತೆ ನಮ್ಮ ಜೀವನ ಮತ್ತೆ ಗಟ್ಟಿ ಮಾಡಿಕೊಳ್ಳಿಕ್ಕತ್ತ. ಥ್ಯಾಂಕ್ ಯು ಸೊ ಮಚ್.
ನಾ ಈಗ ಯಶವಂತ ಹೇಳಿಕ್ ಹತ್ತಿದ್ದೆ, ನಾವು ಎಲ್ಲೋ ಒಂದ್ ಕಡೆ ಯಾಕಂದ್ರೆ ನಮಗೆ ಡಾನ್ಸ್ ಭಾಳ ಮಾಡ್ಲಿಕ್ಕೆ ಬರುದಿಲ್ಲ ಅಥವಾ ವಿಷಯಗಳ ಕಡಿಮೆ ಇರ್ಬೋದೇನೋ, ನಾವು ಬದುಕು 32 ವರ್ಷ ಮಾಡೀವಿ ಅಥವಾ ಎಲ್ಲೋ ಮರ್ತಿರ್ಬಹುದೇನೋ ವಯಸ್ಸಾಗ್ತಾ ಆಗ್ತಾ. ನೆಕ್ಸ್ಟ್ ಟೈಮ್ ಅಕಸ್ಮಾತ್ ನಮಗೆ ಇವಾಗ ಪ್ರೈಸ್ ಬರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನಾವು ಭಾಳ ಚಲೋ ತಂಗೆ ರಿಹರ್ಸಲ್ ಮಾಡ್ಕೊಂಡು ಬರೋಣ ಎಲ್ಲಾದ್ರ ಬಗ್ಗೆ ಅಂತ ಹೇಳಿಕ್ ಹತ್ತಿದ್ದೆ ನಾ ಅವ್ರಿಗೆ. ಬಟ್ ಥ್ಯಾಂಕ್ ಯು ಸೋ ಮಚ್. ಇದು ಆಕ್ಚುಲಿ ನನಗೆ ಜೋಡಿ ನಂಬರ್ 1 ವಿನ್ ಆದಷ್ಟು ಸಂತೋಷ ಆಗಿದೆ ನನಗೆ. ಮುಂದಿನ ವಾರ ಮತ್ತೊಂದು ಹೊಸ ರೌಂಡ್ ಅಲ್ಲಿ ನಾವೆಲ್ಲರೂ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ಜೋಡಿ ನಂಬರ್ 1 ಸೀಸನ್ 2, ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್ಸ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್, ಸ್ಪೆಷಲ್ ಪಾರ್ಟ್ನರ್ GRP ಮಸಾಲಾ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಹ್ಯಾಟ್ಸನ್ ಕರ್ಡ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಕೋಡಾ ಸ್ಲಾವಿಯಾ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಸಿಗೋಣ ಮತ್ತೆ ಮುಂದಿನ ವಾರ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ನನ್ನ ಇಡೀ ತಂಡದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ, ಶುಭರಾತ್ರಿ and I love